ನಾಯಿಗಳಿಗೆ ಬೆವರು ಬರೋದಿಲ್ಲ, ಅವರಿಗೆ ಸೆಕೆ ಆಗ್ತದೆ, ಅದಕ್ಕೆ ಎಂತ ಮಾಡಬೇಕು? ಸಮ್ಮರ್ ಮ್ಯಾನೇಜ್ಮೆಂಟ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಡಾಗ್ಸ್ ಅಲ್ಲಿ. ಇಲ್ಲಿ ನಾವು ತುಂಬಾ ಕಡೆ ನೋಡ್ತೀವಿ, ಗೂಡು ಮಾಡಿರ್ತೀರಾ, ಶೆಡ್ಸ್ ಇರ್ತದೆ, ಅದಕ್ಕೆ ಮೇಲೆ ಶೀಟ್ ಹಾಕ್ಬಿಟ್ಟಿರ್ತೀವಿ. ಶೀಟ್ ತುಂಬಾ ಹೀಟ್ ಟ್ರಾಪ್ ಮಾಡುತ್ತೆ. ಆದಷ್ಟು ಆಚೆ ನೀವು ಕೇಜಸ್ ಅಥವಾ ಗೂಡ್ ಮಾಡಿದ್ರೆ ಹಂಚಿದು ಮಾಡಿದ್ರೆ ಬೆಟರ್. ತುಂಬಾ ಜನ ಸಮ್ಮರ್ ಅಲ್ಲೇ ಅಂತ ನಾಯಿಗಳನ್ನ ಬೀಚಿಗೆ ಕರ್ಕೊಂಡು ಹೋಗ್ತಾರೆ. ನನಗೆ ತುಂಬಾ ಕೇಸಸ್ ಬರುತ್ತೆ. ಸೊ ಬೀಚಲ್ಲೇ ಡಾಗ್ಸ್ ಕೊಲ್ಯಾಪ್ಸ್ ಆಗುತ್ತೆ, ಸಡನ್ ಹೀಟ್ ಸ್ಟ್ರೋಕ್ ಆಗುತ್ತೆ ಅಂತ. ಈಗ ನೋಡಿ, ಮೊದಲು ಮನೆ ನಾಯಿಗಳು ಆಲ್ಮೋಸ್ಟ್ 15 ಇಯರ್ಸ್, 14 ವರ್ಷ, 12 ವರ್ಷ ಎಲ್ಲ ಬದುಕ್ತಾ ಇತ್ತು. ಈಗ 8 ವರ್ಷದ ಮೇಲೆ ಬದುಕೋದೇ ಇಲ್ಲ. ಏನು ರೀಸನ್ ಅಂದ್ರೆ, ನೀವು ಟಿವಿ ನೋಡ್ತೀರಾ, ಪೆಡಿಗ್ರಿ ಕೊಡ್ತೀರಾ, ಬೇರೆ ಎಲ್ಲ ಕೊಡ್ತೀರಾ, ಬಟ್ ನಾಯಿಗೆ ಬೇಕಾದಂಥ ಆಕ್ಟಿವಿಟಿ ಮಾಡಲ್ಲ. ಸೊ ಬೆಳಗ್ಗೆ ಕಟ್ಟಾಕಿ ಹೋಗ್ತೀರಾ, ಸಂಜೆ ಬರ್ತೀರಾ, ಒಂದು ರೌಂಡ್ ಬಿಡ್ತೀರಾ, ಮತ್ತೆ ಇದು ಮಾಡ್ತೀರಾ. ಸೊ ಆ ಥರ ಇರುವಾಗ ಅದು ಎಷ್ಟು ಎನರ್ಜಿ ಸ್ಪೆಂಡ್ ಮಾಡುತ್ತೆ ಅದರ ಮೇಲೆ ನೋಡ್ಬೇಕು. ನಾನು ಯೂಶಲಿ ತುಂಬ ಜನ ಕೇಳ್ತೀನಿ, ಯೂಶಲಿ ವರ್ಕಿಂಗ್ ಕಪಲ್ಸ್ ಎಲ್ಲ ಇರ್ತಾರೆ, ಅವರು ನಾಯಿ ಬೇಕು, ಸಾಕ್ಬೇಕು ಅಂತ ಒಂದು ಸಜೆಷನ್ಸ್ ಕೇಳಿದಾಗ ನಾವು ಯೂಶಲಿ ಸಾಕ್ಬೇಡಿ ಅಂತ ಹೇಳ್ತೀವಿ. ಸಾಕೋದು ದೊಡ್ಡದಲ್ಲ. ಒಂದು ನಾಯಿನ ನೀವು ತಗೊಂಡ್ಮೇಲೆ ಅದಕ್ಕೆ ನೀವು ವಾಪಸ್ ಜಸ್ಟಿಸ್ ಕೊಡ್ಬೇಕು. ಹುಷಾರಿಲ್ಲದಿರುವಾಗ 2-3 ಬಿಹೇವಿಯರ್ ಇರ್ತದೆ. ಒಂದ್ ಕಡೆ ಹೋಗಿ ಮಂಕಾಗಿ ಕೂತಿರ್ತದೆ. ಸೊ ಇನ್ನೊಂದು ಅದಕ್ಕೆ ಹೊಟ್ಟೆಯಲ್ಲಿ ಏನಾದ್ರು ಇರಿಟೇಷನ್ ಆಯ್ತು ಅಂದಾಗ ಅದು ಹುಲ್ಲು ತಿಂತದೆ. ಹಲೋ ಫ್ರೆಂಡ್ಸ್, ನಮಸ್ತೆ. ಐ ಆಮ್ ಶರಣ್ ಪೆರೇರಾ. ವೆಲ್ಕಮ್ ಟು ಐಡಿಯಾಸ್ ವಿತ್ ಎಸ್ಪಿ ಯೂಟ್ಯೂಬ್ ಚಾನಲ್ಗೆ. ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅನಿಸ್ತಿದ್ದೇನೆ. ಇವತ್ತೊಂದು ನಾನು ಹೊಸ ವಿಡಿಯೋ ಮಾಡಲಿ ಬಂದಿದ್ದೇನೆ. ಇವತ್ತು ನಾನು ಅಗ್ರಿಕಲ್ಚರ್ ಫಾರ್ಮಿಗೆ ಎಲ್ಲ ಹೋಗಲಿಲ್ಲ. ಇವತ್ತು ನಾನು ಇನ್ಫಾರ್ಮೇಟಿವ್ ಎಜುಕೇಶನ್ ವಿಡಿಯೋ. ನಮ್ಮೊಟ್ಟಿಗಿದ್ದಾರೆ ಪಶು ವೈದ್ಯರು. ಸೊ ಡಾಕ್ಟರ್ ಶೀತಲ್ ಕುಮಾರ್, ನಮಸ್ತೆ ಸರ್. ನಮಸ್ತೆ. ಹೇಗಿದ್ದೀರಿ ಸರ್? ಆರಾಮಿದೆ. ಎಷ್ಟು ವರ್ಷದಿಂದ ನೀವು ಇದು ಡಾಕ್ಟರ್ ಸೇವೆಯನ್ನು ಮಾಡ್ತಾ? 7 years ಇಂದ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. 7 years ಇಂದ. ಓಕೆ. ಸೊ ನಾವಿವತ್ತು ಸ್ವಲ್ಪ ಈ ನಾಯಿ ಬೆಕ್ಕುಗಳ ಬಗ್ಗೆ ಸ್ವಲ್ಪ ತಿಳಿಯೋಣ. ಸೊ ನಮಗೆ ಸ್ವಲ್ಪ ಹೇಳ್ಬೋದಾ, ಯಾವ ನಾಯಿ, ಈಗ ತುಂಬ ಜನ ನಾಯಿ ಸಾಕೋದು, ಬೆಕ್ಕು ಸಾಕೋದು ಅವರಿಗೆ ಭಾರಿ ಇಷ್ಟ, ಅದರ ಬಗ್ಗೆ ಅವರಿಗೆ ಒಂದು ನಾಲೆಜ್ ಕೊಡ್ಬೋದಾ ಸರ್? ಓಕೆ. ಸೊ ಬೇಸಿಕಲಿ ನಾನೀಗ ಮಾತಾಡೋದಾದ್ರೆ ಕಾರ್ಕಳದಲ್ಲಿ ಇರೋದ್ರಿಂದ ಕೋಸ್ಟಲ್ ಬೆಲ್ಟ್ಸಿಗೆ ಸಂಬಂಧಪಟ್ಟಾಗೆ ನಾವು ಮಾತಾಡೋದು. ಓಕೆ. ಸೊ ಕೋಸ್ಟಲ್ ಬೆಲ್ಟ್ ಅಂತ ಬಂದಾಗ ನಾವು ಬ್ರೀಡ್ ಸೆಲೆಕ್ಟ್ ಮಾಡೋದ್ರಲ್ಲಿ ತುಂಬ ಕೇರ್ಫುಲ್ ಆಗಿರ್ಬೇಕು. ಆಸ್ ಎ ಡಾಕ್ಟರ್ ನೀವು ನನ್ನ ಸಜೆಸ್ಟ್ ಮಾಡಿದರೆ ಐ ಆಲ್ವೇಸ್ ಸೇ ಇಂಡಿಯನ್ ಬ್ರೀಡ್ಸಿಗೆ ಹೋಗಿ ಅಂತ. ಬಿಕಾಸ್ ನಿಮಗೆ ಮೇಂಟೆನೆನ್ಸ್ ಈಸಿ, ಕಾಯಿಲೆಗಳು ಕಡಿಮೆ, ಇಮ್ಯುನಿಟಿ ಸ್ವಲ್ಪ ಚೆನ್ನಾಗಿರುತ್ತೆ. ಸೊ ಓವರ್ ಆಲ್ ನೋಡಿದಾಗ ಸೊ ಇಂಡಿಯನ್ ಬ್ರೀಡ್ಸ್ಗೆ ನಾವು ಇದು ಮಾಡಬೇಕು. ಓಕೆ. ಹಾಗಂತ ಬೇರೆ ಬ್ರೀಡ್ಸ್ ಸಾಕ್ಲೇಬಾರ್ದು, ಅದನ್ನ ಡಿಪ್ರಮೋಟ್ ಮಾಡಬೇಕು ಆ ಥರ. ಯು ಕ್ಯಾನ್ ಗೋ ಫಾರ್ ಎನಿ ಬ್ರೀಡ್ಸ್, ಯಾವ ಬ್ರೀಡ್ ಸಿಗೋದು ಹೋಗ್ಬೋದು. ಓಕೆ. ಬಟ್ ಈ ಏರಿಯಾಗೆ ಸಂಬಂಧಪಟ್ಟಾಗಿ ನೋಡ್ಕೊಬೇಕು. ಇಲ್ಲಿ ನೋಡೋಕ್ಕೆ ಚೆನ್ನಾಗಿದೆ, ಸ್ಟೈಲ್ ಆಗಿದೆ ಅಂತ ತುಂಬ ಜನ ಶಿಟ್ಸೂಸ್ ತರ್ತಾರೆ, ಪಕ್ಸ್ ತರ್ತಾರೆ. ಸೊ ಅವ್ರು ಇಷ್ಟು ಹೀಟನ್ನು ಆ ಬ್ರೀಡ್ಸ್ಗಳು ತಡೆಯೋದಿಲ್ಲ. ಸೊ ಇಲ್ಲಿ ಹೀಟನ್ನು ಅಥವಾ ಇಲ್ಲಿ ಒಂದು ವಾತಾವರಣಕ್ಕೆ ಹೊಂದ್ಕೊಳ್ಳುವಂಥ ಬ್ರೀಡ್ಸ್ಗೆ ನಾವು ಪ್ರಾಮುಖ್ಯತೆ ಕೊಡಬೇಕು. ಸೊ ಅದರಲ್ಲಿ ನಾವು ಲ್ಯಾಬ್ಡಾರ್ಸ್ನ ಸಾಕ್ಬೋದು, ತೊಂದರೆ ಇಲ್ಲ. ಎನಿ ಟೆರೈನಿಗೆ ಅದು ಯೂಶಲಿ ಸೆಟ್ ಆಗುತ್ತೆ. ರಾಟ್ ವೈಲರ್ಸ್ ಅಥವಾ ಡಾಬರ್ಮೆನ್ಸ್ ಆ ಥರ ಸ್ವಲ್ಪ ರೆಸಿಸ್ಟೆನ್ಸ್ ಇರುವಂಥ ಬ್ರೀಡ್ಸ್ನ ಸಾಕ್ಬೋದು. ಇನ್ನೂ ಬೆಟರ್ ಆಪ್ಷನ್ಸ್ ಅಂದರೆ ಇಂಡಿಯನ್ ಬ್ರೀಡ್ಸ್ ಲೈಕ್ ಮುದೋಳ್, ರಾಜಪಾಳ್ಯಂ ಆ ಥರ ಡಾಗ್ಸ್ನ ನಾವಿಲ್ಲಿ ಸಾಕು. ತುಂಬ ಸ್ಮಾಲ್ ಬ್ರೀಡ್ಸ್ ಮತ್ತೆ ಈ ಹಸ್ಕೀಸ್, ಸೊ ಜರ್ಮನ್ ಶೆಫರ್ಡ್ಸ್ ಓಕೆ ಫೈನ್ ಟು ಸಮ್ ಎಕ್ಸ್ಟೆಂಟ್, ಬಟ್ ಹಸ್ಕೀಸ್, ಚೌ ಅಂತ ಎಲ್ಲ ಬರುತ್ತೆ. ಸೊ ಯಾವ ಬ್ರೀಡ್ಸ್ ಹೀಟಿಗೆ ಆಗೋದಿಲ್ಲ ಆ ಬ್ರೀಡ್ಸ್ನ ಆದಷ್ಟು ಅವಾಯ್ಡ್ ಮಾಡಬೇಕು. ಓಕೆ. ಸೊ ಈಗ ಅಟ್ ಪ್ರೆಸೆಂಟ್ ಸಮ್ಮರ್, ಸೊ ಅದ್ರ ಬಗ್ಗೆ ನಾನು ಜಾಸ್ತಿ ಕೇಳ್ತೇನೆ. ನಾಯಿಗಳಿಗೆ ಬೆವರು ಬರೋದಿಲ್ಲ, ಅವರಿಗೆ ಸೆಕೆ ಆಗ್ತದೆ, ಅದಕ್ಕೆ ಎಂತ ಮಾಡಬೇಕು? ಸಮ್ಮರ್ ಮ್ಯಾನೇಜ್ಮೆಂಟ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಡಾಗ್ಸ್ ಅಲ್ಲಿ. ಇಲ್ಲಿ ನಾವು ತುಂಬಾ ಕಡೆ ನೋಡ್ತೀವಿ, ಗೂಡು ಮಾಡಿರ್ತೀರಾ, ಶೆಡ್ಸ್ ಇರ್ತದೆ, ಅದಕ್ಕೆ ಮೇಲೆ ಶೀಟ್ ಹಾಕ್ಬಿಟ್ಟಿರ್ತೀವಿ. ಶೀಟ್ ತುಂಬಾ ಹೀಟ್ ಟ್ರಾಪ್ ಮಾಡುತ್ತೆ. ಸೊ ಆದಷ್ಟು ಆಚೆ ನೀವು ಕೇಜಸ್ ಅಥವಾ ಗೂಡ್ ಮಾಡಿದ್ರೆ ಹಂಚಿದು ಮಾಡಿದ್ರೆ ಬೆಟರ್ ಆಪ್ಷನ್. ಒಂದು. ಇನ್ನೊಂದು 2 ಸ್ಟೇಜ್ ಇಂದ ಮಾಡೋದು. ಸೊ ಒಂದು ಸ್ಟೇಜ್ ಅಲ್ಲಿ ನೀವು ಹಂಚು ಏನಾದ್ರು ಅಥವಾ RCC ತರದ ಏನಾದ್ರು ಕಾಂಕ್ರೀಟ್ ಹಾಕಿದ್ರೆ ಅದರ ಸ್ವಲ್ಪ ಗ್ಯಾಪ್ ಕೊಟ್ಟು ಅದ್ರ ಮೇಲೆ ಇನ್ನೊಂದು ಹಾಕ್ಬೇಕು. ಸೊ ದಟ್ ಇನ್ ಬಿಟ್ವೀನ್ ಗ್ಯಾಪ್ ಅಲ್ಲಿ ಹೀಟ್ ಡಿಸಿಪೇಟ್ ಆಗಿ ಹೋಗುವಂತ ಚಾನ್ಸಸ್ ಇರ್ತದೆ. ಒಂದು. ಸೊ ಸೆಕೆಂಡ್ ಆಪ್ಷನ್, ಡೈಲಿ ಸ್ನಾನ ಮಾಡಿಸ್ಬೇಕು ಅಂತಿಲ್ಲ, ಬಟ್ ನೀರಲ್ಲೇ ಪೈಪಲ್ಲಿ ನೀರು ಹಾಕಿ ದಿನಕ್ಕೆ 2 ಸಲ ನೀವು 2 ಕೂಲ್ ಮಾಡ್ತಾ ಇರಬೇಕು. ಅದು ಒಂದು ಆಪ್ಷನ್ ಇರ್ತದೆ. ಸೊ ಗೂಡೊಳಗೆ ಆದಷ್ಟು ಫ್ಯಾನ್ ವ್ಯವಸ್ಥೆ ಮಾಡೋದು ನಾವು ಇದು ಮಾಡ್ಬೇಕು. ಈಗ ನೋಡಿ, ನಾವೇ ಹೊರಗಡೆ ಮಾತಾಡ್ತೀವಿ, ಆದಷ್ಟು ನಾವು ಸ್ವೆಟ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗಿದೆ. ಸೊ ಗೂಡೊಳಗೆ ಫ್ಯಾನ್ ಇದು ವ್ಯವಸ್ಥೆ ಒಂದು ಆದಷ್ಟು ಮಾಡ್ಬೇಕಾಗತ್ತೆ. ಡಿಪೆಂಡ್ಸ್ ಆನ್ ಬ್ರೀಡ್. ಇನ್ನು ನೀವು ಶಿಡ್ಸು, ಹಸ್ಕೀಸ್ ಎಲ್ಲ ಸಾಕ್ರೆ ಮನೆ ಒಳಗೆ AC ಹಾಕಿ ಇಡ್ಲೇಬೇಕು, ಬೇರೆ ಆಪ್ಷನ್ಸ್ ಇಲ್ಲ. ಇಲ್ಲಾಂದ್ರೆ ನೆಕ್ಸ್ಟ್ ದಿನ ಹೀಟ್ ಸ್ಟ್ರೋಕ್ ಆಗಿ ತಗೊಂಡ್ ಬರ್ತಾರೆ. ಎರಡನೇದು, ತುಂಬಾ ಜನ ಸಮ್ಮರ್ ಅಲ್ಲೇ ಅಂತ ನಾಯಿಗಳನ್ನ ಬೀಚಿಗೆ ಕರ್ಕೊಂಡು ಹೋಗ್ತಾರೆ. ನನಗೆ ತುಂಬಾ ಕೇಸಸ್ ಬರುತ್ತೆ. ಸೊ ಬೀಚಲ್ಲೇ ಡಾಗ್ಸ್ ಕೊಲ್ಯಾಪ್ಸ್ ಆಗುತ್ತೆ, ಸಡನ್ ಹೀಟ್ ಸ್ಟ್ರೋಕ್ ಆಗುತ್ತೆ ಅಂತ. ಸೊ ಆ ಥರ ಆದಾಗ ಪ್ಯಾನಿಕ್ ಆಗುವಂತ ಅವಶ್ಯಕತೆ ಇಲ್ಲ. ಒಂದು ಫ್ಲಾಟ್ ಏರಿಯಾದಲ್ಲಿ ತಂದು ಮಲಗಿಸ್ಬೇಕು, ಬಟ್ಟೆಗಳನ್ನ ಒದ್ದೆ ಬಟ್ಟೆ ಮಾಡಿಬಿಟ್ಟು ಮೈಗೆ ಹಾಕಿ. ನಾಯಿ ಏನಾದ್ರು ತಿನ್ನೋಂಥ ಪರಿಸ್ಥಿತಿ ಇಲ್ಲದ್ರೆ ಇಟ್ಸ್ ಬೆಟರ್ ಒಂದು ಪ್ಲೇನ್ ವೆನಿಲಾ ಐಸ್ ಕ್ರೀಮ್ 1 ಕಪ್ ಅದನ್ನು ಕೊಡೋದು. ಡಾಗ್ಸಿಗೆ ಐಸ್ ಕ್ರೀಮ್ ಕೊಡಬಾರ್ದು ಅಂತ ಹೇಳ್ತಾರೆ, ರೆಗ್ಯುಲರ್ ಆಗಿ ಕೊಡಬಾರ್ದು, ಸ್ವೀಟ್ ಇರುವಂಥದ್ದು ಇದನ್ನ. ಬಟ್ ತುಂಬಾ ಸಡನ್ ಈಗ ಕೊಲ್ಯಾಪ್ಸ್ ಆದಾಗ, ಸೊ ನಮಗೆ ಸಡನ್ ಗ್ಲೂಕೋಸ್ ಬೇಕಾಗಿರುತ್ತೆ, ಸಡನ್ ಶುಗರ್ ಸ್ಪೈಕ್ ಬೇಕಾಗುತ್ತೆ. ಅಂತ ಟೈಮಲ್ಲಿ ನಾವು 1 ಕಪ್ ಆಫ್ ಐಸ್ ಕ್ರೀಮ್ ನ ಕೊಟ್ರೆ ಏನು ತಪ್ಪಿಲ್ಲ. ಇದು ಫಸ್ಟ್ ಟೈಮ್ ಕೇಳಿದ ಐಸ್ ಕ್ರೀಮ್ ಕೊಡಬಾರ್ದು ಅಂತ ಹೇಳ್ತಾರೆ. ನಿಮಗೆ ತುಂಬಾ ಕೆಲವೊಂದ್ಸಲ ತುಂಬಾ ಗ್ಯಾಸ್ಟ್ರೈಟಿಸ್ ಆಗಿರುತ್ತೆ, ನಾಯಿಗೆ ಸಿವಿಯರ್ ವೊಮಿಷನ್ ಇರುತ್ತೆ, ಲೂಸ್ ಮೋಷನ್ ಆಗಿರುತ್ತೆ. ಸೊ ಅಂತ ಟೈಮಲ್ಲಿ ನಾನೇ ಸಜೆಸ್ಟ್ ಮಾಡ್ತೀನಿ ಯೂಶಲಿ 1 ಕಪ್ ಐಸ್ ಕ್ರೀಮ್. ರೇರ್ಲಿ, ಹಾಗಂತ ದಿನ ಕೊಡುವಂಥದ್ದಲ್ಲ, ಎಲ್ಲೋ 15 ದಿನಕ್ಕೊಂದ್ಸಲ, ತಿಂಗಳಿಗೆ ಒಂದ್ಸಲ 1 ಕಪ್ ಐಸ್ ಕ್ರೀಮ್ ಅಥವಾ ಯೋಗರ್ಟ್ ಏನಾದ್ರು ನೀವು ಕೊಡು. ಓಕೆ. ಸೊ ಇನ್ನೊಂದು, ಈ ಪೆಡಿಗ್ರಿ ಹಾಕ್ತಾರೆ. ಓಕೆ. ಸೊ ಪೆಡಿಗ್ರಿ ಇಷ್ಟೇ ಹಾಕ್ಬೇಕಂತ ಉಂಟಾ ದಿನಕ್ಕೆ? ಯಾಕಂದ್ರೆ ಓವರ್ ಸೈಜ್ ಆದ್ರೆ ಪ್ರಾಬ್ಲಮ್ ಆಗ್ತದೆ. ಡಿಪೆಂಡ್, ನೀವೇನ್ ಫುಡ್ ಕೊಡ್ತೀರಾ. ಸಿ ಎನಿ ಬ್ರ್ಯಾಂಡ್ಸ್, ಪೆಡಿಗ್ರಿ ಆಗಿರ್ಬೋದು, ರಾಯಲ್ ಕೆನನ್ ಆಗಿರ್ಬೋದು, ಎನಿ ಬ್ರ್ಯಾಂಡ್ಸ್, ಒಂದು ಬ್ರ್ಯಾಂಡ್ ಒಂದು ಫುಡ್ ಮಾಡ್ತಾರೆ ಅಂದ್ರೆ ಅವರು ಒಂದು ಬೇಸಿಕ್ ಸ್ಪೆಸಿಫಿಕೇಶನ್ಸ್ ಇಟ್ಕೊಂಡಿರ್ತಾರೆ. ಅಂದ್ರೆ ನೀವು ಆ ಫುಡ್ನೇ ಫುಲ್ ಕೊಡ್ತೀರಾ ಅಂದ್ರೆ
ಒಂದು ನಾಯಿ ಈಗ ಎಕ್ಸಾಂಪಲ್ ನಾವು ಒಂದು ಲ್ಯಾಬ್ರಾಡೋರ್ ನಾಯಿ ಅಂತ ತಗೊಂಡು ಸೊ ಆ ನಾಯಿಗೆ ದಿನಕ್ಕೆ ಇಷ್ಟು ಅವರ್ ಎಕ್ಸರ್ಸೈಸ್ ಮಾಡಬೇಕು, ಇಷ್ಟು ಅವರ್ ಆಕ್ಟಿವಿಟಿ ಮಾಡಬೇಕು, ಇಷ್ಟು ಅವರ್ ಇದು ಮಾಡಬೇಕು ಅಂತೆಲ್ಲ ಇರ್ತದೆ. ಸೊ ಅದನ್ನೆಲ್ಲ ಮಾಡಿದಾಗ ಆ ಫುಡ್ ಅದಕ್ಕೆ ತಕ್ಕಂಗೆ ಮಾಡಿರ್ತಾರೆ. ಸೊ ನಾವು ಬೆಳಗ್ಗೆಯಿಂದ ಸಂಜೆ ತನಕ ನೀವು ಮನೆಯಲ್ಲೇ ಕಟ್ಟಿರ್ತೀರಾ, 3 ಹೊತ್ತು ಪೆಡಿಗ್ರಿ ಕೊಡ್ತೀರಾ ಅಂದ್ರೆ ಆಟೋಮೆಟಿಕಲಿ ಡಾಗ್ weight ಗೇನ್ ಆಗುತ್ತೆ ಸ್ಟಾರ್ಟ್ ಆಗುತ್ತೆ. ಸೊ ನಾಯಿದು ಓವರ್ ಆಲ್ ಆಕ್ಟಿವಿಟಿ ಹೇಗಿದೆ, ಓವರ್ ಆಲ್ ಕ್ಯಾಲೋರೀಸ್ ಅದು ಎಷ್ಟು ಸ್ಪೆಂಡ್ ಮಾಡುತ್ತೆ ಅದರ ಬೇಸಿಸ್ ಮೇಲೆ ನಾವು ಇದು ಮಾಡಬೇಕು. ಒನ್ ಥಿಂಗ್. ಸೆಕೆಂಡ್ ಥಿಂಗ್, ಇದೆಲ್ಲ ಹೈ ಪ್ರೋಟೀನ್ ಡಯಟ್ಸ್ ಇರ್ತದೆ. ಸೊ ನಾನು ಯೂಶಲಿ ಯಾವ ಬ್ರ್ಯಾಂಡ್ನು ಪ್ರಮೋಟ್ ಮಾಡೋದು. ಓಕೆ, ನೀವು ನೀವು ಮನೆಯಲ್ಲೇ ಫುಡ್ ಮಾಡಿ ಓನ್ ಪ್ರಿಪೇರ್ ಮಾಡಿ ಕೊಟ್ಟರೆ ತುಂಬಾ ಒಳ್ಳೇದು. ವೆರಿ ಸಿಂಪಲ್. ಒಂದು ಪ್ರೋಟೀನ್ ಸೋರ್ಸ್ ಇರಬೇಕು, ಒಂದು ಕಾರ್ಬೋಹೈಡ್ರೇಟ್ ಸೋರ್ಸ್ ಇರಬೇಕು, ಒಂದು ಫ್ಯಾಟ್ ಸೋರ್ಸ್ ಇರಬೇಕು. ಸೊ 1 ಅಥವಾ 2 ಸ್ಪೂನ್ ಆಫ್ ಗೀಸ್. ಪ್ರೋಟೀನಿಗೆ ನೀವು ಚಿಕನ್ ಹಾಕ್ಬೋದು, ಲಿವರ್ ಹಾಕ್ಬೋದು, ಒಂದ್ಸಲ ತಂದು ಫಿಶ್ ಹಾಕ್ಬೋದು, ಬಾಯ್ಲ್ ಮಾಡಬೇಕು. ಏನು ಮಸಾಲ ಹಾಕೋದು, ಉಪ್ಪು ಹಾಕೋದು ಏನು ಮಾಡಬಾರ್ದು. ಪ್ಲೇನ್ ಬ್ಲ್ಯಾಂಡ್ ಬಾಯ್ಲ್ ಮಾಡಿ ನೀವು ಒಂದು ಫ್ರಿಜಲ್ಲಿ ಸ್ಟೋರ್ ಮಾಡೋದು 2-3 ಡೇಸ್. ಸೊ ಕಾರ್ಬೋಹೈಡ್ರೇಟ್ಸ್ಗೆ ನೀವು ಸ್ವೀಟ್ ಪೊಟ್ಯಾಟೋಸ್ ಯೂಸ್ ಮಾಡ್ಬೋದು, ರೈಸ್ ಯೂಸ್ ಮಾಡ್ಬೋದು, ನಾರ್ಮಲ್ ಪೊಟ್ಯಾಟೋಸ್ನ ಯೂಸ್ ಮಾಡ್ಬೋದು, ಚೇಂಜ್ ಮಾಡ್ತಾ ಇರ್ಬೋದು. ಅಂಡ್ ಫೈಬರ್ ಅಂತ ಬಂದಾಗ ಕೆಲವೊಂದು ವೆಜಿಟೇಬಲ್ಸ್, ಕುಕುಂಬರ್, ಕ್ಯಾರೆಟ್, ಈವನ್ ಪಂಪ್ಕಿನ್ ತುಂಬಾ ಒಳ್ಳೇದು. ನಾಯಿಗೆ ಸಿಹಿ ಕುಂಬಳಕಾಯಿ ತುಂಬಾ ಒಳ್ಳೇದು. ಸೊ ಇಷ್ಟು ನೀವು ಮಾಡಿ ಮಿಕ್ಸ್ ಮಾಡಿ ಡೈಲಿ ನೀವು ಕೊಡ್ಬೋದು. ಸೊ ಮತ್ತೆ ಕರ್ಡ್ ಇಷ್ಟು ಕೊಟ್ಟರೆ ಆಯ್ತು. ಸೊ ಮನೇಲೆ ನಾವು ಮಾಡ್ಬೋದು. ಮಲ್ಟಿವಿಟಮಿನ್ಸ್ ಅಂತ ಬಂದಾಗ ಯೂಶಲಿ ವೆಜಿಟೇಬಲ್ಸ್, ಫ್ರೂಟ್ಸ್ ನೀವು ಕೊಟ್ಟಾಗ ಅದರಲ್ಲಿ ಇರ್ತದೆ. ಈಗ ನೋಡಿ, ಮೊದಲು ಮನೆ ನಾಯಿಗಳು ಆಲ್ಮೋಸ್ಟ್ 15 ಇಯರ್ಸ್, 14 ವರ್ಷ, 12 ವರ್ಷ ಎಲ್ಲ ಬದುಕ್ತಾ ಇತ್ತು. ಈಗ 8 ವರ್ಷದ ಮೇಲೆ ಬದುಕೋದೇ ಇಲ್ಲ. ಏನು ರೀಸನ್ ಅಂದ್ರೆ ನೀವು ಟಿವಿ ನೋಡ್ತೀರಾ, ಪೆಡಿಗ್ರಿ ಕೊಡ್ತೀರಾ, ಬೇರೆ ಎಲ್ಲ ಕೊಡ್ತೀರಾ, ಬಟ್ ನಾಯಿಗೆ ಬೇಕಾದಂತ ಆಕ್ಟಿವಿಟಿ ಮಾಡಲ್ಲ. ಸೊ ಬೆಳಗ್ಗೆ ಕಟ್ಟಾಕ್ ಹೋಗ್ತೀರಾ, ಸಂಜೆ ಬರ್ತೀರಾ, ಒಂದು ರೌಂಡ್ ಬಿಡ್ತೀರಾ, ಮತ್ತೆ ಇದು ಮಾಡ್ತೀರಾ. ಸೊ ಆ ಥರ ಇರುವಾಗ ಅದು ಎಷ್ಟು ಎನರ್ಜಿ ಸ್ಪೆಂಡ್ ಮಾಡುತ್ತೆ ಅದರ ಮೇಲೆ ನೋಡಬೇಕು. ಸೊ ನಾನು ಯೂಶಲಿ ತುಂಬಾ ಜನ ಕೇಳ್ತೀನಿ, ಯೂಶಲಿ ವರ್ಕಿಂಗ್ ಕಪಲ್ಸ್ ಎಲ್ಲ ಇರ್ತಾರೆ, ಅವರು ನಾಯಿ ಬೇಕು ಸಾಕ್ಬೇಕು ಅಂತ ಒಂದು ಸಜೆಷನ್ಸ್ ಕೇಳಿದಾಗ ನಾವು ಯೂಶಲಿ ಸಾಕ್ಬೇಡಿ ಅಂತ ಹೇಳ್ತೀನಿ. ಬಿಕಾಸ್ ನಾಯಿ ತಗೊಳ್ಳೋದು ಸಾಕೋದು ದೊಡ್ಡದಲ್ಲ. ಸೊ ಈಗ ಒಂದು ನಾಯಿನ ನೀವು ತಗೊಂಡ್ಮೇಲೆ ಅದಕ್ಕೆ ನೀವು ವಾಪಸ್ ಜಸ್ಟಿಸ್ ಕೊಡಬೇಕು. ಸೊ ದಿನಕ್ಕೆ ನೀವು ಇಷ್ಟು ಟೈಮ್ ಅಂತ ಕೊಡಬೇಕು, ಇಷ್ಟು ಇದು ಅಂತ ಕೊಡಬೇಕು. ಇಲ್ಲಾಂದ್ರೆ ಸೇಮ್ ಹ್ಯೂಮನ್ಸ್ ಹೇಗೋ ಪ್ರಾಣಿಗಳು ಹಾಗೆ ದೇ ಆಲ್ಸೋ ಗೋ ಟು ದ ಡಿಪ್ರೆಷನ್ಸ್. ತುಂಬಾ ನಾಯಿಗಳು ಡಿಪ್ರೆಷನ್ ಅದು ಹೇಗೆ ಸೈನ್ಸ್ ಇರ್ತದೆ ಸ್ವಲ್ಪ ಹೇಳ್ತೀರಾ? ಅಂದ್ರೆ ಒಂದ್ ಕಡೆ ಕಾರ್ನರ್ ಕೂರೋದು, ತುಂಬಾ ಲೆಥಾರ್ಜಿಕ್ ಆಗಿರೋದು. ಸೊ ಈಗ ಬೆಳಗ್ಗೆಯಿಂದ ಸಂಜೆ ತನಕ ಒಂದೇ ಇದೆ ಆರ್ ಆಲ್ ಸೋಲೋ ಇದಲ್ಲ, ಅವರೆಲ್ಲ ಒಟ್ಟಿಗೆ ಇರುವಂಥದ್ದು. ಸೊ ಗುಂಪಲ್ಲಿ ಇರುವಂಥ ಪ್ರಾಣಿಗಳು. ಸೊ ನೀವು ಒಂದೇ ನಾಯಿನ ಒಂದೇ ಕಡೆ ಕಟ್ಟಿಟ್ರೆ ಆಟೋಮೆಟಿಕಲಿ ಅದು ಡಲ್ ಆಗುತ್ತೆ, ಡಿಪ್ರೆಸ್ಡ್ ಆಗುತ್ತೆ ಹಾಗೆ. ಸೊ ನೀವು ಅಬ್ಸರ್ವ್ ಮಾಡ್ಬೋದು ಬೇಕಾದ್ರೆ. ನೀವು ಒಂದಿನ ಇರಲ್ಲ ಮನೇಲಿ, ಸಡನ್ ಆಗಿ ನೀವು ಬಂದ ತಕ್ಷಣ ಅದು ಫುಲ್ ಎಕ್ಸೈಟ್ ಆಗುತ್ತೆ, ನಿಮ್ಮ ಮೇಲೆ ಹಾರ್ತಾ ಇರುತ್ತೆ. ಸೊ ಎಂಟೈರ್ ಡೇ ಅದು ನಿಮಗೆ ವೆಯ್ಟ್ ಮಾಡ್ತಾ ಇರುತ್ತೆ ಅಂತ ಅರ್ಥ ಹಾಗೆ. ಸೊ ಆದ್ರಿಂದ ಡಾಗ್ಸ್ ಸಾಕುವಾಗ ನಾವು ಅದಕ್ಕೆ ಒಂದು ಮಿನಿಮಮ್ ಟೈಮ್ ಕೊಡ್ತೀವಿ ಅಂದ್ರೆ ಅಷ್ಟೇ ನಾವು ಡಾಗ್ಸ್ನ ಸಾಕ್ಬೇಕು. ಇಲ್ಲಾಂದ್ರೆ ಇಟ್ ಇಸ್ ಆಲ್ವೇಸ್ ಬೆಟರ್ ನಾಟ್ ಟು ಬ್ರೀಡ್. ಬಿಕಾಸ್ ನಾವು ಅನ್ಕೊಂತೀವಿ ಅದಕ್ಕೆ 3 ಹೊತ್ತು ಊಟ ಕೊಡ್ತಿದ್ವಿ, ಇನ್ನೇನ್ ಬೇಕು ಅಂತ. ಇಟ್ ನೀಡ್ಸ್ ಮೋರ್ ದೆನ್ ದಟ್ ಆಕ್ಚುಲಿ. ಹಾಗೆ 3 ಹೊತ್ತು ಊಟ ಬೀದಿ ನಾಯಿನೂ ಮಾಡ್ತದೆ. ಸೊ ನೀವು ಮನೇಲಿ ತಂದು ಅದ್ರದ್ದು ಫ್ರೀಡಮ್ ತಗೊಂಡಿರ್ತೀವಿ ಅಂದ್ರೆ ನಾವು ಅದಕ್ಕೆ ಅಷ್ಟು ಟೈಮ್ ಕೊಡ್ಬೇಕಾಗುತ್ತೆ, ಆಗ ಮಾತ್ರ ನಾವು ಡಾಗ್ಸ್. ಇನ್ನು ನಾಯಿ ಒಂದು ಲಾಯಲ್ ಕ್ರೀಚರ್ಸ್, ಯಾವಾಗ್ಲೂ ಸಹ ಎಂತ ಸಹ ಸಪೋರ್ಟ್ ಮಾಡ್ತದೆ, ಇರ್ತದೆ, ಹೆಲ್ಪ್ ಮಾಡ್ತದೆ. ಇನ್ನು ಅವರಿಗೊಂದು ಹಲ್ಲು ಕಿರ್ಮ್ತದೆ, ಅವರು ಎಂತ ಸಿಗ್ತದೆ ಅದು ತಿಂತದೆ, ಇಲ್ಲ ಅದಕ್ಕೆ ಬೋನ್ಸ್ ಹಾಕ್ತಾರೆ, ಅದ್ರ ಬಗ್ಗೆ ಎಂತ ಹೇಳ್ತೀರಿ? ಎಂತ ಆಕ್ಚುಲಿ ಬೋನ್ಸ್ ನೀವು ಚಿಕನ್ ಫೀಟ್ ನ ಬಾಯ್ಲ್ ಮಾಡಿ ಒಂದೊಂದು ಕೊಡ್ಬೋದು, ತೊಂದರೆ ಇಲ್ಲ. ಬಟ್ ತುಂಬಾ ಬೋನ್ಸ್ ಕುಕ್ ಮಾಡಿರುವಂತ ಬೋನ್ಸ್ ಇಸ್ ನಾಟ್ ಗುಡ್ ಫಾರ್ ಡಾಗ್ಸ್ ಆಕ್ಚುಲಿ. ಅದ್ರದ್ದು ಇಂಟೆಸ್ಟೈನ್ಸ್ ಏನಿರ್ತದೆ ತುಂಬಾ ಸಾಫ್ಟ್ ಇರ್ತದೆ. ಸೊ ಇಂಟೆಸ್ಟೈನ್ ನ ಹ್ಯಾಂಪರ್ ಆಗುವಂತ ಚಾನ್ಸಸ್ ಇರ್ತದೆ ಒಂದು. ಸೊ ಆಲ್ವೇಸ್ ನೀವು ಅಡುಗೆ ಮಾಡಿ ಕೊಡುವಾಗ, ಅಂಡ್ ಅದು ನೀವು ದೊಡ್ಡ ಪೀಸ್ ಕೊಟ್ಟಾಗ ಚಿಕನ್ ಅದನ್ನ ಚೀವ್ ಮಾಡಿ ನೀಟಾಗಿ ತಿಂತದೆ. ಕೆಲವರು ಏನ್ ಮಾಡ್ತಾರೆ, ಚಿಕ್ಕ ಪೀಸ್ ಮಾಡಿ ರೈಸ್ ಅಲ್ಲಿ ಮಿಕ್ಸ್ ಮಾಡಿರ್ತಾರೆ ಆ ಬೋನ್. ಸೊ ಅದು ತುಂಬಾ ವೆರೋಷಿಯಸ್ ಈಟರ್ಸ್, ಕೆಲವೊಂದು ಡಾಗ್ಸ್, ಲ್ಯಾಬ್ರಡಾರ್ಸ್, ರಾಟ್ವೈಲರ್ಸ್ ಎಲ್ಲ ಗಬಗಬ ಅಂತ ತಿಂತದೆ. ಸೊ ಆ ರೀತಿ ನಾಯಿಗಳಲ್ಲೇ ಅದು ಚೋಕ್ ಆಗುವಂತ ಚಾನ್ಸಸ್ ಇರ್ತದೆ. ನಮ್ಮಲ್ಲಿ ಒಂದು 15 ದಿನಕ್ಕೆ 1-2 ಬರ್ತಾ ಇರ್ತದೆ, ಗಂಟಲಲ್ಲಿ ಮುಳ್ಳಿ ಸಿಕ್ಕಿರೋದು, ಇಲ್ಲಿ ಸಿಕ್ಕಿರೋದು. ಸೊ ಅದು ಆ ರೀತಿ ಎಲ್ಲ ಇರುತ್ತೆ. ಈಗ ನಿನ್ನೆ ಒಬ್ರು ಫೋನ್ ಮಾಡಿದ್ರು ಆಕ್ಚುಲಿ, ಬೆಕ್ಕಿದ್ದು ಮುಳ್ಳೆ ಸಿಕ್ಕಿದೆ, ನಾನು ತಗೊಂಡ್ ಬನ್ನಿ ಅಂತ. ಇಲ್ಲ ನಾನು ಬಿಸಿ ಇದ್ದೀನಿ, ನಾಡಿದ್ದು ತರ್ತೀನಿ. ಸೊ ಆ ತರ ಸಿಚುವೇಶನ್ ಇರುವಾಗ ನೀವು ಇಟ್ಸ್ ಬೆಟರ್ ನಾಟ್ ಟು, ಅವುಗಳಿಗೆ ಹಿಂಸೆ ಮಾಡಬಾರ್ದು ನೀವು ಸಾಕಿ. ಸೊ ಅದೊಂದು ನೋಡ್ಕೋಬೇಕಾಗುತ್ತೆ ಹಾಗೆ. ಇಲ್ಲ, ನಾನು ರೀಲ್ಸ್ ಅಲ್ಲಿ ನೋಡಿದ್ದು ಮನುಷ್ಯರು ತಿಂದಾಗಿ ಹೀಗೆ ಕೊಡ್ತಾರೆ, ನಾಯಿ ಅದರ ರೀತಿಯಲ್ಲಿ ಫ್ರೀಡಮ್ ಅಲ್ಲಿ ತಿನ್ಲಿಕ್ಕೆ ಬಿಡ್ಬೋದಲ್ಲ? ಅಲ್ಲ, ಅದು ಅವ್ರವ್ರದ್ದು ಒಪಿನಿಯನ್ ಆಕ್ಚುಲಿ. ಈಗ ನನ್ನ ಹತ್ರನೂ ನಾಯಿ ಇದೆ, ಅದು ನಾವು ಒಂದು ಟೈಮ್ ತನಕ ನಾವು ಹಾಗೆ ಹೇಳ್ತೀವಿ. ಸೊ ಅವನು ಒಂದೊಂದಿನ ಊಟ ಮಾಡಲ್ಲ. ಈಗ ನಮ್ಮ ಮನೇಲಿ ನಾನು ಬೇರೆ ಯಾರು ಊಟ ಮಾಡಿಲ್ಲ, ನಾನು ಅಷ್ಟು ತಲೆ ಬಿಸಿ ಆಗಲ್ಲ. ಅವನು ಊಟ ಮಾಡಿದ್ರೆ ನಾನೇ ಕುತ್ಕೊಂಡು ತಿನ್ಸ್ಬೇಕಾಗತ್ತೆ. ಸೊ ಅದು ಇಟ್ ಡಿಪೆಂಡ್ಸ್ ಹೌ ಯು ಇದೆ ಅಂತ. ಸೊ ಹಾಗಂತ ಎವ್ರಿ ಡೇ ನೀವು ಅದನ್ನೇ ಅಭ್ಯಾಸ ಮಾಡಬಾರ್ದು. ಪಪ್ಪೀಸ್ ತಾಂಕ್ಲಿಕ್ಕೆ ತುಂಬಾ ಜನರಿಗೆ ಇಷ್ಟ ಉಂಟು. ಈಗ ಚಿಕ್ಕ ಪಪ್ಪಿ ಯಾವಾಗ ತರಬೇಕು, ಎಂತ ಮಾಡ್ಬೇಕು, ಸ್ವಲ್ಪ ಡೀಟೇಲ್ ಆಗಿ ಹೇಳ್ತೀರಾ ಸರ್? ಅದೇ ಪಪ್ಪೀಸ್ನ ನಾವು ಅಟ್ಲೀಸ್ಟ್ 35 ಡೇಸ್ ಆದ್ಮೇಲೆ ತರಬೇಕು. ಕೆಲವರು ನಿಮಗೆ ಮನೇಲಿ ಇಟ್ಕೊಳ್ಳೋದ್ರೆ ಕಷ್ಟ ಆಗುತ್ತೆ ಅಂತ 20 ದಿನಕ್ಕೆ 25 ದಿನಕ್ಕೆ ಕೊಟ್ಬಿಡ್ತಾರೆ. ಅಟ್ಲೀಸ್ಟ್ ನೀವು 35 ಡೇಸ್ ಬಿಟ್ಟು ತರಬೇಕು. ಯಾಕೆಂದ್ರೆ ಮರಿಗಳಲ್ಲೇ ತಾಯಿಯಿಂದ ಬರುವಂಥ ಆಂಟಿಬಾಡೀಸ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಆ ಇಮ್ಯುನಿಟಿ ಡೆವಲಪ್ ಆಗಬೇಕು. ಸೊ ನಾವು ಅದಾದ್ಮೇಲೆ ಏನೇ ಕಾಯಿಲೆಗಳು ಬರೋದಿದ್ರು, ಸೊ ತಾಯಿಯಿಂದ ಬರುವಂಥ ಇಮ್ಯುನಿಟಿ ಏನಿರ್ತದೆ ಆ ಇಮ್ಯುನಿಟಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹಾಗಾಗಿ ಅಟ್ಲೀಸ್ಟ್ ಒಂದು 35 ದಿನ ತನಕ ತಾಯಿಯೊಟ್ಟಿಗೆ ಇರಬೇಕು ಒಂದು. ಎರಡನೇದು, ಪಪ್ಪೀಸ್ ನೀವು ತಂದ ಕೂಡಲೇ
ಒಂದು ವ್ಯಾಕ್ಸಿನೇಷನ್ಸ್ ಅಂತ ಇರ್ತದೆ, ಒಂದು 2-3 ವ್ಯಾಕ್ಸಿನ್, ಅದು ನಾನು ಹೇಳ್ತೀನಿ. ಸೊ ಅಲ್ಲಿ ತನಕ ಮನೆಯಿಂದ ಆಚೆ ಬಿಡ್ಬೋದು, ಆದಷ್ಟು ಮನೆ ಒಳಗೆ ಇರಬೇಕು. ಬಿಕಾಸ್ ಅದು ತುಂಬಾ ಕ್ರೂಷಿಯಲ್ ಟೈಮ್. ಸಡನ್ ಆಗಿ ತಾಯಿಯಿಂದ ಸಪರೇಟ್ ಮಾಡಿ ತಂದಿರ್ತೀವಿ, ಸೊ ಇಮ್ಯುನಿಟಿ ಸ್ವಲ್ಪ ಲೋ ಇರ್ತದೆ. ಸೆಕೆಂಡ್ ಥಿಂಗ್, ನೀವು ಪಪ್ಪಿ ತಂದ ಕೂಡಲೇ ಮರಿಗಳನ್ನ ಆಚೆ ಬಿಡುವಂಥದ್ದು, ಹೊರಗಡೆ ವಾಕಿಂಗ್ ಕರ್ಕೊಂಡು ಹೋಗೋದು ಏನು ಮಾಡಬಾರ್ದು. ಸೊ 45 ಡೇಗೆ ನಾವು ಮೊದಲನೇ ವ್ಯಾಕ್ಸಿನೇಷನ್ ಮಾಡ್ತೀವಿ. ಸೊ ಮೇಜರ್ ನಾಯಿಗಳಿಗೆ ಮರಿಗಳಲ್ಲಿ ಬರುವಂಥ ಕಾಯಿಲೆ ಅಂದರೆ ಒಂದು ಪಾರ್ವ ಅಂತ ಹೇಳಿ, ಕೆನೈನ್ ಪಾರು, ಇನ್ನೊಂದು ಕೆನೈನ್ ಡಿಸ್ಟೆಂಪರ್, ಈಗ ನಾನು ಮೊನ್ನೆ ಸ್ವಲ್ಪ ದಿನದಿಂದ ಹೇಳಿದಾಗ ಮೆದುಳು ಜ್ವರ ಅಂತ, ಹೌದು ಅದು, ಮತ್ತೆ ಲೆಪ್ಟೋಸ್ಪೈರೋಸಿಸ್ ಎಲ್ಲ ತುಂಬ ಕಾಮನ್ ಆಗಿ ಬರುವಂಥ ಕಾಯಿಲೆ. ಸೊ ಈ ಒಂದು ಬೇಸಿಕ್ 4-5 ಕಾಯಿಲೆಗೆ ವ್ಯಾಕ್ಸಿನೇಷನ್ಸ್ ಇರ್ತದೆ. ಸೊ 45 ದಿನ ಆದಾಗ ಒಂದು ವ್ಯಾಕ್ಸಿನ್ ಮಾಡಬೇಕು. ಸೊ ಅದಾದ್ಮೇಲೆ 21 ದಿನಕ್ಕೆ ಮತ್ತೆ ಬೂಸ್ಟರ್ ವ್ಯಾಕ್ಸಿನ್ಸ್ ಇರ್ತದೆ. ಮತ್ತೆ ಮರಿಗೆ 3 ತಿಂಗಳಾದ ನಂತರ ನಾವು ಆಂಟಿರೇಬಿಸ್ ವ್ಯಾಕ್ಸಿನ್ಸ್ ಮಾಡಲಿಕ್ಕೆ. ಸೊ ವ್ಯಾಕ್ಸಿನೇಷನ್ಸ್ ಎಲ್ಲ ಕಂಪ್ಲೀಟ್ ಆಗೋ ತನಕ ನಾಯಿಯನ್ನ ಆದಷ್ಟು ಔಟ್ಡೋರ್ ಎನ್ವಿರಾನ್ಮೆಂಟ್ಗೆ ಬಿಡದೇ ಇರುವಂಥದ್ದು ತುಂಬ ಒಳ್ಳೆಯದು. ಬಿಟ್ಟಾಗ ಈ ರೀತಿ ವೈರಲ್ ಇನ್ಫೆಕ್ಷನ್ಸ್ ಎಲ್ಲ ಬರುವಂಥ ಚಾನ್ಸಸ್ ಇರ್ತದೆ. ಆ್ಯಂಡ್ ಒಂದ್ಸಲ ನಿಮಗೆ ಪಾರ್ವೋ ಅಥವಾ ಕೆನೈನ್ ಡಿಸ್ಟೆಂಪರ್ ಎಲ್ಲ ಬಂದರೆ ನಾಯಿ ಬದುಕೋದು ತುಂಬ ಕಷ್ಟ. ಚಿಕ್ಕ ಮರಿಗಳಲ್ಲಿ ಬಂದಾಗ ಟ್ರೀಟ್ಮೆಂಟ್ ಈಸ್ ವೆರಿ ಡಿಫಿಕಲ್ಟ್. ಅಡ್ವಾನ್ಸ್ ಮೆಡಿಸಿನ್ಸ್ ಬಂದಿದೆ, ಬಟ್ ಎಷ್ಟೇ ಬಂದರೂ ಸಹ ಕೆಲವೊಂದ್ಸಲ ನಾವು ಎಷ್ಟು ಅಡ್ವಾನ್ಸ್ ಆಗ್ತೀವೋ ವೈರಸ್ಸು ಅಷ್ಟೇ ಅಡ್ವಾನ್ಸ್ ಆಗ್ತದೆ. ಹಾಗಾಗಿ ಟ್ರೀಟ್ಮೆಂಟ್ ಈಸ್ 100% ರಿಸಲ್ಟ್ ಅಂತೂ ಸಿಗೋದಿಲ್ಲ. ಸೊ ಆದಷ್ಟು ನಾವು ಪಪ್ಪಿಗಳನ್ನ ಅವಾಯ್ಡ್ ಮಾಡೋದು ಒಳ್ಳೇದು ಔಟ್ಡೋರ್ ಎನ್ವಿರಾನ್ಮೆಂಟ್ ಒಂದು. ಸೆಕೆಂಡ್ ಥಿಂಗ್ ಇಸ್ ಡಿವರ್ಮಿಂಗ್. ಪಪ್ಪಿಗಳಿಗೆ ಜಂತು ಹುಳದ ಔಷಧಿ ಕೊಡುವಂಥದ್ದು. ಸೊ ಹೊಟ್ಟೆ ಹುಳದ ಔಷಧಿನ ನಾವು ಮರಿ 21 ದಿನ ಇರುವಾಗ ಒಮ್ಮೆ ಕೊಡಬೇಕು. ಆಮೇಲೆ ಎವ್ರಿ 15 ಡೇಸ್ ಒನ್ಸ್ ನಾವು ಕೊಡ್ತಾ ಇರಬೇಕು, ಒಂದು 3 ತಿಂಗಳು ಆಗುತ್ತೆ. ಮತ್ತೆ ಒಂದು 6 ಮಂತ್ಸ್ ತನಕ ಎವ್ರಿ 1 ಮಂತಿಗೆ ಒಮ್ಮೆ ಕೊಟ್ಟರೆ ಆಯ್ತು. ಅದು ಬೇರೆ ಬೇರೆ ಡಾಕ್ಟರ್ಸ್ ಬೇರೆ ಬೇರೆ ಪ್ರೋಟೋಕಾಲ್ ಇರುತ್ತೆ. ಸೊ ನಮಗೆ ಯಾವ್ದು ಸೂಟೇಬಲ್ ಆಗಿರುತ್ತೆ ಅದನ್ನ ನಾವು ಹೇಳ್ತೀವಿ. ಮತ್ತೆ ದೊಡ್ಡದಾದ್ಮೇಲೆ ಎವ್ರಿ 3 ಮಂತ್ಸಿಗೆ ಒಮ್ಮೆ ಕೊಟ್ಟರೆ, 3 ಮಂತ್ಸಿಗೊಮ್ಮೆ, ಕೆಲವರು 6 ಮಂತ್ಸಿಗೆ ಅಂತ ಎಲ್ಲ ಹೇಳ್ತಾರೆ. ಸೊ ನಿಮಗೆ ಏನಾಗುತ್ತೆ ಅಂದ್ರೆ, ನಮ್ಮಲ್ಲಿ ಯಾರು ಬುಕ್ ಬರೀತಾರೆ, ಯಾರು ಆಥರ್ಸ್ ನಾವು ರೆಫರೆನ್ಸ್ ತಗೊಂತೀವಿ, ಎಲ್ಲ ಫಾರಿನ್ ಆಥರ್ಸ್ ಆಗಿರುತ್ತೆ. ಸೊ ಅವರು ಅವ್ರ ದೇಶದ ಅಲ್ಲಿ ಯಾವ ರೀತಿ ಸಾಕ್ತಾರೆ, ಸೊ ಅಲ್ಲಿ ಎನ್ವಿರಾನ್ಮೆಂಟ್, ಅಲ್ಲಿ ಎಷ್ಟು ಕ್ಲೀನ್ ಮೇಂಟೈನ್ ಮಾಡ್ತಾರೆ, ಅಲ್ಲಿ ಟೆಕ್ಸ್ಟ್ ಬುಕ್ ಅಲ್ಲಿ ಹೇಗಿರುತ್ತೋ ಹಾಗೆ ನಾಯಿನ ಮೇಂಟೈನ್ ಮಾಡ್ತಾರೆ. ಇಲ್ಲಿ ನಾವು ಮೇಂಟೈನ್ ಮಾಡೋದು. ಸೊ ನೀವು ದಿನ ಈಚೆ ಹೊರಗಡೆ ಬಿಡ್ತೀರಾ, ದಿನ ಔಟ್ಡೋರ್ ಎಕ್ಸ್ಪೋಸ್ ಆಗ್ತಿರುತ್ತೆ. ಸೊ ಹಾಗಾಗಿ ಇಲ್ಲಿದ ಎನ್ವಿರಾನ್ಮೆಂಟ್ಗೆ ನಾವು ನೋಡಿದಾಗ ಎವ್ರಿ 3 ಮಂತ್ಸಿಗೆ ಒಮ್ಮೆ ಬಿಟ್ಟು ಹೋಗ್ತೀವಿ. ಹೌದು, ನಾಯಿ ಕೆಲವೊಮ್ಮೆ ಹೊರಗೆ ಹೋಗ್ತದೆ, ಬೇರೆ ಸ್ಟ್ರೀಟ್ ನಾಯಿ ಒಟ್ಟಿಗೆ. ನಿಮಗೆ ಇದೇ ಡಾಗ್ಸ್ ನ ನೀವು ಅಮೆರಿಕದಲ್ಲೂ ಆಸ್ಟ್ರೇಲಿಯಾದಲ್ಲೂ ಸಾಕ್ಬೇಕು ಅಂದ್ರೆ, ನಾಯಿನ ಮರಿ ತರಬೇಕಾದ್ರೆ ನಿಮ್ಮ ಹತ್ರ ಬ್ಯಾಂಕಲ್ಲಿ ಇಷ್ಟ ಬ್ಯಾಲೆನ್ಸ್ ಇರಬೇಕು, ನೀವು ಅಷ್ಟು ಫೈನಾನ್ಷಿಯಲಿ ಸ್ಟೇಬಲ್ ಇರಬೇಕು, ನೀವು ನಾಯಿಗೆ ಇನ್ಶೂರೆನ್ಸ್ ಮಾಡಿಸಿರ್ಬೇಕು. ಏನು ತುಂಬಾ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರ್ತದೆ. ಅಷ್ಟಿದ್ರೆ ಮಾತ್ರ ನೀವು ಡಾಗ್ಸ್ ನ ತರೋದಕ್ಕಾಗುತ್ತೆ. ಯಾರು ಬೇಕಾದ್ರೂ ಡಾಗ್ಸ್ ನ ತರಲಿಕ್ಕೆ ಅಲ್ಲೋ ಇರೋದಿಲ್ಲ. ಸೊ ಅಷ್ಟೆಲ್ಲ ಇರ್ತದೆ. ನಮ್ಮಲ್ಲ ಈ ರೀತಿ ಅಲ್ಲ, ನಮ್ಮ ತರ ಅಲ್ಲ. ಸೊ ಅಲ್ಲಿ ಒಂದು ಹ್ಯೂಮನ್ ನ ಹೇಗೆ ಕನ್ಸಿಡರ್ ಮಾಡ್ತಾರೋ ನಾಯಿನೂ ಅದಕ್ಕಿಂತ ಜಾಸ್ತಿ ಕನ್ಸಿಡರ್ ಮಾಡ್ತಾರೆ. ಸೊ ಹಾಗಾಗಿ ನಾವು ಅವ್ರನ್ನ ರೆಫರೆನ್ಸ್ ತಗೊಂಡು 6 ತಿಂಗಳಿಗೆ, ಅಲ್ಲಿ 6 ತಿಂಗಳಿಗೆ ಅಂದ್ರೆ ಇಲ್ಲಿ 6 ತಿಂಗಳಿಗೆ ಕೊಟ್ಟರೆ ವರ್ಕ್ ಆಗುತ್ತೆ. 3 ಮಂತ್ಸಿಗೆ ಒಮ್ಮೆ ಹೊಟ್ಟೆ ಒಳಗೆ ಔಷಧಿ ಕೊಡ್ಬೇಕು. ಓಕೆ. ಸೊ ಬೇರೆ ಎಂತೆಲ್ಲ ಅವರ ಕೇರ್ ತಗೊಳ್ಬೇಕು? ಇನ್ನು ಅವರೊಂದು ಓನರ್ ಆಗಿ ಅವರ ಎಂತ ಕೇರ್ ತಗೊಳ್ಬೇಕು? ಚಿಕ್ಕ ಪಪ್ಪೀಸ್ ಇರುವಾಗ ನೀವು ಯೂಶಲಿ ನನ್ನ ಇದ್ರ ಪ್ರಕಾರ 4 ಮಂತ್ಸ್ ತನಕ ನಾವು ತುಂಬಾ ಕೇರ್ಫುಲ್ ಮಾಡ್ತೀವಿ ಪಪ್ಪಿ. ಬಿಕಾಸ್ 4 ತಿಂಗಳ ನಂತರ ಅದು ಸ್ವಲ್ಪ ಅಡಲ್ಟ್ ತರ, ಅಂದ್ರೆ ಅದಕ್ಕೊಂದು ಸ್ವಲ್ಪ ಬುದ್ಧಿ ಬರ್ತಾ ಹೋಗ್ತದೆ, ತಿಳುವಳಿಕೆ ಗೊತ್ತಾಗ್ತದೆ. ಸೊ ಫಸ್ಟ್ 4 ಮಂತ್ಸ್ ಚಿಕ್ಕ ಮಗು ತರ. ಸೊ ಅದೇನ್ ಸಿಕ್ಕಿದ್ರು ಹೋಗಿ ಬಾಯಿಗೆ ಆಗ್ತದೆ. ಏನಾದ್ರೂ ಕಲ್ ಕಾಣಿಸಿದ್ರೆ ಕಲ್ ತಿನ್ಲಿಕ್ಕೆ ಹೋಗುತ್ತೆ. ಏನೋ ನೀವೊಂದು ಮೆಡಿಸಿನ್ ಬಾಟಲ್ ಇಟ್ಟಿರ್ತೀರ, ನಮಗೆ ತುಂಬಾ ಬರ್ತದೆ. ಮರಿಗಳು ತಂದಿರ್ತಾರೆ, ಮೆಡಿಸಿನ್ಸ್ ಏನೋ ಮನೇಲಿ ಇಟ್ಟಿರ್ತಾರೆ, ಇವಾಗ ಅದನ್ನ ನೆಕ್ಕಿರುತ್ತೆ. ಸೊ ಆ ರೀತಿ ಪಾಯ್ಸನಿಂಗ್ ಆಗೋದು ಅದೆಲ್ಲ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ 4 ಮಂತ್ಸ್ ಆಗೋ ತನಕ ಮರಿ ಮೇಲೆ ಒಂದು ಕಣ್ಣು ಯಾವತ್ತು ಇಟ್ಟಿರಬೇಕು. ಸೊ ಜಸ್ಟ್ ನೀವು ತಂದು ಸಂಜೆ ಮನೆಗೆ ಬರ್ತೀನಿ ಅಂದ್ರೆ ಅದೇನಾಗೈತೆ ಅಂತ ಹೇಳಕ್ಕಾಗಲ್ಲ. ಸೊ ಪಪ್ಪಿ ಕೇರ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅಂಡ್ ಪಪ್ಪೀಸಿಗೆ ಫೀಡಿಂಗ್ ಅಷ್ಟೇ. ದೊಡ್ಡ ನಾಯಿಗೆ ಕೆಲವರು ದಿನಕ್ಕೆ 2 ಸಲ ಫೀಡ್ ಮಾಡ್ತಾರೆ, ಕೆಲವು ಕಡೆ 3 ಸಲ ಮಾಡ್ತಾರೆ. ಬಟ್ ಪಪ್ಪೀಸಿಗೆ ಆಗಲ್ಲ. ನಾವು ಚಿಕ್ಕ ಮಕ್ಕಳಿಗೆ ಹೇಗೆ 2 ಗಂಟೆಗೊಮ್ಮೆ ಹಾಲು ಕುಡಿಸ್ತೀವೋ ಅದೇ ತರ ಪಪ್ಪೀಸಿಗೆ ದಿನಕ್ಕೆ ಒಂದು 5 to 6 ಟೈಮ್ಸ್ ಫೀಡ್ ಮಾಡಬೇಕಾಗುತ್ತೆ. ಸೊ ಲಿಮಿಟೆಡ್ ಅಮೌಂಟ್ ಅಲ್ಲೇ ಜಾಸ್ತಿ ಫ್ರೀಕ್ವೆನ್ಸಿಯಲ್ಲೇ ಫೀಡ್ ಮಾಡಬೇಕು. ಸೊ ನಾವು ಒಂದೇ ಸಲ ಇಷ್ಟ ಹಾಕಿದ್ರೆ ಅದಕ್ಕೆ ಗೊತ್ತಿರಲ್ಲ. ಸೇಮ್ ನೀವು ಎಷ್ಟು ಹಾಕಿದ್ರು ಪಪ್ಪಿ ಅದನ್ನ ತಿನ್ನತ್ತೆ, ತಿಂದು ಹೊಟ್ಟೆ ಎಷ್ಟು ದಪ್ಪ ಆಗಿ ಮಾಡ್ಕೊಂಡು. ಸೊ ಮಲ್ಟಿಪಲ್ ಟೈಮ್ ಸ್ವಲ್ಪ ಫುಡ್ ಕೊಡಬೇಕು. ಓಕೆ. ಸೊ ಈಗ ದೊಡ್ಡದಾದ್ಮೇಲೆ ಕೆಲವರು ಬೆಳಿಗ್ಗೆ ಮತ್ತೆ ಸಂಜೆ ಆಗ್ತಾರೆ, ಇಲ್ಲ ಮಧ್ಯಾಹ್ನ ಮತ್ತೆ ಸಂಜೆ ಆಗ್ತಾರೆ, ಇಲ್ಲ ಕೆಲವರು 3 ಹೊತ್ತು ಆಗ್ತಾರೆ. ಸೊ ಯಾವ್ದು ಒಳ್ಳೇದು? ಅದು ಡಿಪೆಂಡ್. ಯೂಶಲಿ 2 ಟೈಮ್ಸ್ ಎಲ್ಲರೂ ಸಜೆಸ್ಟ್ ಮಾಡ್ತಾರೆ. ಕೆಲವೊಂದು ಡಾಗ್ಸ್ ಒಂದೇ ಟೈಮ್ ತಿನ್ನುತ್ತೆ, ಅದು ಹೆಲ್ತಿ ಆಗಿರುತ್ತೆ, ಏನು ಸಮಸ್ಯೆ ಇಲ್ಲ. ಕೆಲವೊಂದಕ್ಕೆ 3 ಸಲ ಕೊಡ್ತಾರೆ. ಸೊ ಅದು ಅವ್ರವ್ರ ಅಭ್ಯಾಸ ಮಾಡಿಸಿದಾಗ ಜನರಲಿ ವಿ ರೆಕಮೆಂಡ್ 2 ಟೈಮ್ಸ್. ಬೆಳಿಗ್ಗೆ 1 ಮೀಲ್, ಸಂಜೆ 1 ಮೀಲ್, 2 ಸಲ. ಓಕೆ. ಮಧ್ಯಾಹ್ನ ನೀವೇನಾದ್ರು ಜಸ್ಟ್ ಕರ್ಡ್ ಆ ಥರ ಏನಾದ್ರು ಕೊಡ್ಬೋದು. ಓಕೆ. ಸೊ ಈಗ ಈ ಹೀಟಿಗೆ, ಈಗ ಈ ಸೆಕೆಗೆ ನಮ್ಮ ಟೆಂಪರೇಚರ್ ಜಾಸ್ತಿ ಕೋಸ್ಟಲ್ ರೀಜನ್ ಅಲ್ಲಿ, ಸೊ ನೀರ್ ಇಡ್ತಾರೆ. ಸೊ ಅದೇ ನೀರು ಸಂಜೆ ತನಕ ಇಟ್ಟರೆ ಒಳ್ಳೇದಾ, ಇಲ್ಲ ಚೇಂಜ್ ಮಾಡ್ತಾ ಇರಬೇಕು? ಆಕ್ಚುಲಿ ಎವ್ರಿ 3-4 ಅವರ್ಸಿಗೊಮ್ಮೆ ಚೇಂಜ್ ಮಾಡಿದ್ರೆ ತುಂಬಾ ಒಳ್ಳೇದು ನೀರು. ಅಂಡ್ ನೀವು ಸಮ್ಮರ್ ತುಂಬಾ ಹೀಟ್ ಸ್ಟ್ರೆಸ್ ಇರೋದ್ರಿಂದ ನೀವು ಕ್ಯಾರೆಟ್, ಪಂಪ್ಕಿನ್ ಅಥವಾ ಏನಾದ್ರು ಬಾಯ್ಲ್ ಮಾಡಿ ಅದನ್ನ ಡೀಪ್ ಫ್ರೀಸರ್ ಅಲ್ಲಿ ಇಡ್ಬೋದು. ಓಕೆ. ಸೊ ಇನ್ನೂ ನಿಮ್ಮ ಹತ್ರ ಟೈಮ್ ಇದೆ, ನಿಮಗೆ ಜಾಸ್ತಿ ಪ್ರೀತಿ ಇದೆ ಅಂದ್ರೆ ನೀವು ಚಿಕನ್ ನಾಯಿಗೆ ಬಾಯ್ಲ್ ಮಾಡ್ತಿರಲ್ಲ, ಆ ಚಿಕನ್ ಬ್ರಾತ್ ಏನು ಉಳಿಯುತ್ತಲ್ಲ, ಆ ಚಿಕನ್ ಬ್ರಾತ್ ಅಲ್ಲಿ ನೀವು ಕ್ಯಾರೆಟ್, ಪಂಪ್ಕಿನ್ ಅನ್ನೆಲ್ಲ ಬಾಯ್ಲ್ ಮಾಡಿ ಅದನ್ನ ನೀವು ಡೀಪ್ ಫ್ರೀಸ್ ಅಲ್ಲಿ ಇಡಿ. ಸೊ ಅದೊಂದು ಐಸ್ ಕ್ಯೂಬ್ ತರ ಆಗ್ತದೆ. ಚಿಕನ್ ಏನೋ ನಿಮ್ದು ಕ್ಯಾರೆಟ್, ಪಂಪ್ಕಿನ್ ಅದನ್ನ ನೀವು ನಾಯಿಗೆ ಮಧ್ಯಾಹ್ನ ಟೈಮ್ ಕೊಡ್ಬೋದು. ಅದು ತುಂಬಾ ಹ್ಯಾಪಿ ಆಗಿ ತಿಂತದೆ. ಬಿಕಾಸ್ ಅದನ್ನ ಕ್ಯಾರೆಟ್ ವೆಜಿಟೇಬಲ್ ಆದ್ರೂ ಅದನ್ನ ನೀವು ಬಾಯ್ಲ್ ಮಾಡಿರೋದು ಚಿಕನ್ ಬ್ರೋತ್ ಅಲ್ಲಿ ಮಾಡಿದ್ರೆ ಸೊ ಆ ಫ್ಲೇವರ್ ಬರ್ತದೆ. ಸೊ ನಾಯಿ ತುಂಬಾ ಚೆನ್ನಾಗಿದೆ. ಯೂಶಲಿ ಶಿಟ್ಸುಗಳು
ಪಗ್ಸ್ ಎಲ್ಲ ಮನೇಲಿ ಇದ್ರೆ ಚಿಕ್ಕ ಚಿಕ್ಕ ಬ್ರೀಡ್ಸ್ ಇದ್ದಾಗ ಅದು ತುಂಬಾ ಹೆಲ್ಪ್ ಆಗುತ್ತೆ. ಓಕೆ, ಇದು ನಾನು ಫಸ್ಟ್ ಟೈಮ್ ಕೇಳಿದ್ದು, ಇದು ತುಂಬಾ ಯೂಸ್ ಆಗ್ಬಹುದು. ಓಕೆ, ಮತ್ತೆ ಅದಕ್ಕೆ ಹಾರ್ಟ್ ಅಟ್ಯಾಕ್ ಈಗ ಜಾಸ್ತಿ ಕೇಳ್ತಾ ಇದ್ದೆ ನಾಯಿಗೆ, ಸೊ ಅದು ಹೇಗೆ ಆಗೋದು, ಎಂತ ಮಾಡಬೇಕು ಪ್ರಿಸರ್ವೇಷನ್? ಹಾರ್ಟ್ ಅಟ್ಯಾಕ್ ಡಾಗ್ಸ್ ಅಲ್ಲೇ ಹೇಗೆ ಅಂದ್ರೆ ಈಗ ಅದು ಜೆನೆಟಿಕಲ್. ಸೊ ಮೋಸ್ಟ್ ಆಫ್ ದ ಟೈಮ್ಸ್ ಅಂದ್ರೆ ಹಾರ್ಟ್ ಇಶ್ಯೂಸ್ ಎಲ್ಲ ಜೆನೆಟಿಕ್ ಇರ್ತದೆ. ಸೊ ಏನಾಗ್ತದೆ ಅಂದ್ರೆ ನೀವೊಂದು ಇವತ್ತು ಇಲ್ಲೊಂದು ಮರಿ ತಂದಿರ್ತಾರ, ನಿಮ್ಗೆ ಗೊತ್ತಿರೋರು ಇನ್ಯಾರೋ ಒಬ್ರು ಇನ್ನೊಂದು ಮರಿ ತಂದಿರ್ತಾರೆ. ಸೊ ಬಟ್ ನಿಮ್ಮಿಬ್ರಿಗೂ ಗೊತ್ತಿರಲ್ಲ ಅದೆರಡು ಒಂದೇ ಪೇರೆಂಟ್ ಇದು. ನೀವೇನ್ ಮಾಡ್ತಾರೆ, ನಿಮ್ದು ನಾಯಿ ದೊಡ್ಡದಾಯ್ತು, ಈಗ ಅದು ಹೆಣ್ಣು ನಾಯಿ, ಅದು ದೊಡ್ಡದಾಯ್ತು. ಸೊ ಆ ನಾಯಿ ಹೀಟಿಗೆ ಬಂದಾಗ ನೀವು ನಿಮ್ ನಾಯಿ ಒಟ್ಟಿಗೆ ಕ್ರಾಸ್ ಮಾಡ್ತೀವಿ, ನಿಮಗೆ ಗೊತ್ತಿರಲ್ಲ ಎರಡು ಒಂದೇ ಪೇರೆಂಟ್ ಲೈನ್ ಇತ್ತು. ಸೊ ಆ ರೀತಿ ಅದಕ್ಕೆ ಇನ್ಬ್ರೀಡಿಂಗ್ ಅಂತ ಹೇಳ್ತೀವಿ. ಸೊ ಇನ್ಬ್ರೀಡಿಂಗ್ ಆಗ್ತಾ ಹೋದಾಗ ಏನಾಗ್ತದೆ, ಬಾಡಿಯಲ್ಲಿ ಇರುವಂತ ನೆಗೆಟಿವ್ ಕ್ಯಾರೆಕ್ಟರ್ಸ್ ಜಾಸ್ತಿ ಎಕ್ಸ್ಪೋಸ್ ಆಗ್ತಾ ಹೋಗುತ್ತೆ ಮರಿಗಳಿಗೆ. ಈ ಲ್ಯಾಬ್ರಡಾರ್ ಮತ್ತೆ ರಿಟ್ರೀವರ್ಸ್, ಜರ್ಮನ್ ಶೆಫರ್ಡ್ ಎಲ್ಲ ನೋಡ್ಬೋದು ಸೊಂಟದ ಮೂಳೆ ತುಂಬಾ ಬೇಗ ಡ್ಯಾಮೇಜ್ ಆಗುತ್ತೆ. ಹೀಗೆ ನಡೀತಾ ಇರ್ತದೆ ಮರಿಗಳಲ್ಲೇ ಸೊಂಟದ ಮೂಳೆದ ಪ್ರಾಬ್ಲಮ್ ಇರುತ್ತೆ. ಸೊ ಅದನ್ನೆಲ್ಲ ಅವಾಯ್ಡ್ ಮಾಡ್ಬೇಕು ಅಂದ್ರೆ ನಾವು ಕ್ರಾಸಿಂಗ್ ಮಾಡಿಸೋ ಮೊದಲು ಪೇರೆಂಟ್ಸ್ದು ಎರಡೂ ನಾಯಿದು ಪೇರೆಂಟ್ಗಳು ಬೇರೆ ಬೇರೆನ ಅದನ್ನ ತಿಳ್ಕೊಂಡು ನಾವು ಕ್ರಾಸಿಂಗ್ ಮಾಡಿಸ್ಬೇಕು. ಸೊ ಇಲ್ಲೆಲ್ಲ ಗೊತ್ತಾಗಲ್ಲ, ಇಲ್ಲಿ ಹಾರ್ಡ್ಲಿ 2-3 ಜನ ಇದ್ದಾರೆ ಯಾರು ಡಾಗ್ ಬ್ರೀಡರ್ಸ್ ಅಥವಾ ಡಾಗ್ ನ ಸೇಲ್ ಮಾಡಿ. ಸೊ ಅವರು ಯೂಶಲಿ ಏನ್ ಮಾಡ್ತಾರೆ ಅಂದ್ರೆ ಒಂದ್ ಮನೇಲಿ 5 ಮರಿ ಹಾಕಿದ್ರೆ 5 ಮರಿನ ಅವರು ಪರ್ಚೇಸ್ ಮಾಡಿ 5 ಜನಕ್ಕೆ ಕೊಡ್ತಾರೆ. ಅದು ಇಲ್ಲೇ ಲೋಕಲ್ ಅಲ್ಲೇ ಕೊಟ್ಟಿರ್ತಾರೆ. ಸೊ ಅದೆಲ್ಲ ಒಂದೇ ಟೈಮಲ್ಲಿ ದೊಡ್ಡದಾಗುತ್ತೆ. ಸೊ ಆವಾಗ ಅವರಿಗೆ ಕಾಂಟ್ಯಾಕ್ಟ್ ಹಂಗೆ ಆಗಿ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಯೂಶಲಿ ಬ್ರದರ್ ಸಿಸ್ಟರ್ ಡಾಗ್ಸ್ ಅಥವಾ ತುಂಬಾ ಕ್ಲೋಸ್ ರಿಲೇಟೆಡ್ ಡಾಗ್ಸ್ ಕ್ರಾಸಿಂಗ್ ಆಗುತ್ತೆ. ಸೊ ಅದರ ಮರಿಗಳು ತುಂಬಾ ನೆಗೆಟಿವ್ ಆಗಿ ಕ್ಯಾರೆಕ್ಟರ್ಸ್ ನ ಇದು ಮಾಡಕ್ ಹೋಗುತ್ತೆ ಹಾಗೆ. ಸೊ ಕೆಲವೊಂದಕ್ಕೆ ಹುಟ್ಟುವಾಗ್ಲೇ ಅದು ಪ್ಯಾರಲಿಸಿಸ್ ಆಗಿರುತ್ತೆ ಅಥವಾ ಒಂದು ಕಾಲ್ ಸರಿ ಇರೋದಿಲ್ಲ, ಆ ರೀತಿ ಎಲ್ಲ ಆಗಿರುವಂತ ಚಾನ್ಸಸ್ ಇರುತ್ತೆ. ಓಕೆ, ಸೊ ಕೆಲವರಿಗೆ ಒಂದು ಸರ್ತಿ ಬ್ರೀಡಿಂಗ್ ಮಾಡಿ ಮತ್ತೆ ಆಪರೇಷನ್ ಮಾಡ್ತಾರೆ, ಹಾಗೆ ಮಾಡ್ಬೋದಾ ಇಲ್ಲ ಫಸ್ಟೇ ಮಾಡ್ತಾರೆ? ಆಕ್ಚುಲಿ ರೆಕಮೆಂಡೆಡ್ ಏನಂದ್ರೆ ಒಮ್ಮೆನೂ ಹೀಟಿಗೆ ಬರೋದಕ್ಕಿಂತ ಮೊದಲೇ ನಾವು ಮಾಡಿದ್ರೆ ಒಳ್ಳೇದು. ಯೂಶಲಿ ನಾವು ಯೂಶಲಿ ಪಪ್ಪೀಸ್ ಅಲ್ಲೇ ಸ್ಟಾರ್ಟಿಂಗ್ ಫ್ರಮ್ 6-7 ಮಂತ್ಸ್ ಅಲ್ಲೇ ನಾವು ಮಾಡ್ಬೋದು, ಏನ್ ಪ್ರಾಬ್ಲಮ್ ಇಲ್ಲ. ಮರಿ ಹಾಕ್ಬೇಕು, ಮರಿ ಹಾಕಿದ್ಮೇಲೆ ಮಾಡ್ಬೇಕು ಅದೊಂದು ಮಿಸ್ಕನ್ಸೆಪ್ಷನ್, ಆತರ ಏನಿಲ್ಲ. ತುಂಬಾ ಜನ ಮಾಡ್ತೀವಿ ಒಮ್ಮೆ ಮರಿ ಹಾಕ್ಬೇಕು ಮತ್ತೆ ಮಾಡ್ಬೇಕು ಅಂತ. ಆಕ್ಚುಲಿ ನೀವು ಮರಿ ಹಾಕೋಕ್ಕಿಂತ ಮೊದಲೇ 6-7 ಮಂತ್ಸ್ ಅಲ್ಲೇ ಮಾಡಿದ್ರೆ ತುಂಬಾ ಒಳ್ಳೇದು. ನಾವೊಂದು 10 ಅಥವಾ 100 ಡಾಗ್ಸಿಗೆ ಆಪರೇಷನ್ ಮಾಡಿದ್ರೆ ಒಂದು 20 ಡಾಗ್ಸ್ ವೆಯ್ಟ್ ಗೇನ್ ಆಗುವಂತ ಚಾನ್ಸಸ್ ಇರ್ತದೆ, ಒಂದು 20% ಡಾಗ್ಸ್. ಸೊ ನಾವು ಅದನ್ನು ತಡಿಬೇಕು ಅಂದ್ರೆ ಸ್ವಲ್ಪ ಡಯಟ್ ನಮಗೆ ಗೊತ್ತಾಗ್ತದೆ. ಈಗ ಆಪರೇಷನ್ ಮಾಡಿದ್ಮೇಲೆ ನಾಯಿ ಸ್ವಲ್ಪ ದಪ್ಪ ಆಗ್ತಾ ಇದೆ ಅಂದಾಗ ನಾವು ಫುಡ್ ಕಂಟ್ರೋಲ್ ಒಂದು ಸ್ವಲ್ಪ ಮಾಡಬೇಕು. ಫೀಮೇಲ್ ಡಾಗ್ಸ್ ಹೀಟಿಗೆ ಬಂದಾಗ ನೀವು ಕ್ರಾಸಿಂಗ್ ಮಾಡಿಸೋದಕ್ಕಿಂತ ಮೊದಲೇ ಅದಕ್ಕೆ ಡಿವರ್ಮಿಂಗ್ ಮಾಡಿರ್ಬೇಕು, ಕರೆಕ್ಟಾಗಿ ವ್ಯಾಕ್ಸಿನೇಷನ್ಸ್ ಎಲ್ಲ ಆಗಿದೆ ನೋಡ್ಕೊಳ್ಬೇಕು. ಯೂಶಲಿ ಹೆಣ್ಣು ನಾಯಿ ಹೀಟಿಗೆ ಬಂದು 9ರಿಂದ 14 ದಿನ ತನಕ ಅದು ಫರ್ಟೈಲ್ ಪೀರಿಯಡ್ ಇರ್ತದೆ. ಆ ಟೈಮಲ್ಲಿ ನಾವು ಕ್ರಾಸಿಂಗ್ ಮಾಡ್ಬೋದು. ಇನ್ನೂ ಸ್ಪೆಸಿಫಿಕ್ ಡೇಟ್ಸ್ ಬೇಕು ಅಂದರೆ ನಮ್ಮ ಹತ್ರ ಮತ್ತು ವೆಟನರಿಯನ್ಸ್ ಹತ್ರ ನೀವು ಬಂದಾಗ ಅದು ವೆಜನಲ್ ಸೈಟಾಲಜಿ ಅಂತ ಟೆಸ್ಟ್ ಮಾಡಿ ಇಂಥ ದಿನಾನೇ ನಾವು ಅದಕ್ಕೆ ಕ್ರಾಸಿಂಗ್ ಮಾಡ್ಬೋದು ಅಂತ ಹೇಳ್ತೀವಿ ಆ ಸೆಲ್ಸ್ ಮೇಲೆ. ಸೊ ಆ ರೀತಿ ಮಾಡ್ಬೋದು ಒಂದು. ಸೊ ನಾವು ಕ್ರಾಸಿಂಗ್ ಮಾಡಿಸುವಂಥ ಗಂಡು ನಾಯಿ ಕೂಡ ವ್ಯಾಕ್ಸಿನೇಟೆಡ್ ಆಗಿರಬೇಕು, ಡಿವರ್ಮಿಂಗ್ ಎಲ್ಲ ಮಾಡಿ ಹೆಲ್ತಿ ಆಗಿದ್ದಾಗ ಅಷ್ಟೇ ಕ್ರಾಸಿಂಗ್ ಮಾಡಿಸ್ಬೇಕು. ಬರುವಂಥ ಪಪ್ಪಿಗಳು ಒಳ್ಳೆ ಪಪ್ಪಿಗಳು. ಓಕೆ, ಸೊ ಈಗ ನಾಯಿ ನಾರ್ಮಲಿ ಅದಕ್ಕೆ ಸೆಕೆ ಆಗೋದಿಲ್ಲ, ಅದು ಸ್ವಲ್ಪ ಹೆಣ್ಣಲ್ದಿ ಇರುವಾಗ ಮಣ್ಣಿಗೆ ಹೋಗಿ ಸೊ ಗುಂಡಿ ತೆಗೆದು ಮಲಗ್ತದೆ. ಸೊ ಅದಕ್ಕೆ ಅಂತ ಹೀಟ್ ಇರುವಾಗ ನೀವು ಜಸ್ಟ್ ಡಿಗ್ ಮಾಡುವಾಗ ಅಲ್ಲಿ ಒಳಗಡೆ ಕೋಲ್ಡ್ ಸ್ವಲ್ಪ ತಣ್ಣಗಿರ್ತದೆ ಅಂತ ಅದ್ರ ಮೇಲೆ ಹೋಗಿ ಮಲಗುತ್ತೆ. ಸೊ ನಾಯಿಗೆ ಯೂಶಲಿ ಹುಷಾರಿಲ್ಲದಿರುವಾಗ 2-3 ಬಿಹೇವಿಯರ್ ಇರ್ತದೆ. ಒಂದ್ ಕಡೆ ಹೋಗಿ ಮಂಕಾಗಿ ಕೂತಿರ್ತದೆ. ಸೊ ಇನ್ನೊಂದು ಅದಕ್ಕೆ ಹೊಟ್ಟೆಯಲ್ಲಿ ಏನಾದ್ರು ಇರಿಟೇಷನ್ ಆಯ್ತು ಅಂದಾಗ ಅದು ಹುಲ್ಲು ತಿಂತದೆ. ನಾವು ಹೊಟ್ಟೆ ಹುಳ ಇದೆ ಅದಕ್ಕೆ ಮಾತ್ರ ಹುಲ್ಲು ತಿಂತದೆ ಅಂತ ಅನ್ಕೊಂತೀವಿ, ಆ ರೀತಿಯಲ್ಲ. ಸೊ ಹುಲ್ಲು ತಿಂದಾಗ ಏನಾಗುತ್ತೆ, ಹುಲ್ಲಲ್ಲಿ ಶಾರ್ಪ್ ಎಡ್ಜಸ್ ಇರುತ್ತೆ. ಸೊ ಅದು ಹೊಟ್ಟೆನ ಇರಿಟೇಟ್ ಮಾಡ್ಬಿಟ್ಟು ಅದಕ್ಕೆ ವಾಮಿಟಿಂಗ್ ಸೆನ್ಸೇಷನ್ಸ್ ನ ಕ್ರಿಯೇಟ್ ಮಾಡುತ್ತೆ. ಸೊ ನಾಯಿಗಳು ಹುಲ್ಲು ತಿಂದು ವಾಮಿಟ್ ಮಾಡುತ್ತೆ. ಸೊ ಕೆಲವೊಂದು ನಾಯಿಗಳು ವಾರದಲ್ಲಿ 1-2 ಸಲ ಹುಲ್ಲು ತಿಂದು ವಾಮಿಟ್ ಮಾಡ್ತದೆ, ಸ್ವಲ್ಪ ನಿಮಗೆ ಅದು ನಾರ್ಮಲ್. ಸೊ ಹೊಟ್ಟೆಲಿ ಏನೋ ಅದಕ್ಕೆ ಇರಿಟೇಷನ್ ಆಗ್ತದೆ, ಅದು ಹುಲ್ಲು ತಿಂದು ವಾಮಿಟ್ ಮಾಡ್ತದೆ. ಅದು ತುಂಬಾ ಫ್ರೀಕ್ವೆಂಟ್ ಆಗಿ ಮಾಡ್ತದೆ. ಅಥವಾ ನಿಮಗೆ ಲೂಸ್ ಮೋಷನ್ಸ್ ಆಗ್ತದೆ, ವಾಮಿಟ್ ಅಲ್ಲಿ ಏನಾದ್ರು ಬ್ಲಡ್ ಇದೆ ಅಥವಾ ವಾಮಿಟ್ ಹಾಗೆ ಫುಡ್ ಅದೇ ತರ ವಾಮಿಟ್ ಬರ್ತದೆ, ಅಂತ ಟೈಮಲ್ಲಿ ನೀವು ಡಾಕ್ಟರ್ಸ್ನ ಕನ್ಸಲ್ಟ್ ಮಾಡಬೇಕು. ಎಲ್ಲೋ ರೇರ್ಲಿ ವಾರಕ್ಕೊಮ್ಮೆ ನಿಮ್ಮ ನಾಯಿ ಆಚೆ ಹೋಯ್ತು, ಸೊ ಹಿಂದಿನ ದಿನ ನೀವೇನೋ ಸ್ವಲ್ಪ ಮೀಲ್ ಅದು ಸ್ವಲ್ಪ ಆಚೆ ಹೆಚ್ಚಾಗಿರುತ್ತೆ, ಅವಾಗ ಅದ್ರದ್ದು ಒಂದು ಮೆಡಿಕೇಶನ್ ಮಾಡ್ಕೊಳ್ತದೆ. ಸೊ ಹುಲ್ಲಲ್ಲಿ ಏನು ಮೆಡಿಸಿನ್ ಇರೋದಿಲ್ಲ, ಆ ಹುಲ್ಲಲ್ಲಿರುವಂಥ ಶಾರ್ಪ್ ಎಡ್ಜಸ್ ಅದಕ್ಕೆ ವಾಮಿಷನ್ ಟ್ರಿಗರ್ ಮಾಡುತ್ತೆ. ಸೊ ವಾಮಿಷನ್ ಟ್ರಿಗರ್ ಮಾಡಿರೋದ್ರಿಂದ ಅದು ಹುಲ್ಲು ತಿಂದ್ಬಿಟ್ಟು ವಾಮಿಟ್ ಮಾಡೋದಕ್ಕೆ ಅದೊಂದು ನಾರ್ಮಲ್ ನ್ಯಾಚುರಲ್ ಬಿಹೇವಿಯರ್ ಲಾಜಿಕ್ ಅಷ್ಟೇ. ಓಕೆ, ಸೊ ಲಾಸ್ಟ್ ಒಂದು ಮೆಸೇಜ್ ಕೊಡ್ತೀರಾ ಜನರಿಗೆ, ಪೆಟ್ ಸಾಕುವವರಿಗೆ, ಅವರಿಗೆ ಒಂದು ಎಂತ ಹೇಳ್ತೀರಿ? ಸೊ ಅದೇ ಪೆಟ್ ಓನರ್ಸ್ಗೆ ನಾನು ಹೇಳೋದಿಷ್ಟೇ, ಒಂದು ನೀವು ನಾಯಿ ತರಬೇಕಾದ್ರೆ ಅದಕ್ಕೆ ನೀವು ಜಸ್ಟಿಸ್ ಕೊಡೋಕ್ಕಾಗುತ್ತಾ ಅದನ್ನ ಒಂದು ನೋಡ್ಕೊಳ್ಬೇಕು. ಎರಡನೇದು, ಒಮ್ಮೆ ಡಾಗ್ ತಂದ್ಮೇಲೆ ಅದಕ್ಕೆ ಏನು ಬೇಸಿಕ್ ನಾವು ವ್ಯಾಕ್ಸಿನೇಷನ್ಸ್ ಮಾಡ್ತೀವಿ, ಡಿವರ್ಮಿಂಗ್ ಮಾಡಬೇಕು, ವಾರಕ್ಕೊಮ್ಮೆ ಸ್ನಾನ ಮಾಡಿಸ್ಬೇಕು, ಅದನ್ನೆಲ್ಲ ಅವರು ಕರೆಕ್ಟಾಗಿ ಫಾಲೋ ಮಾಡಬೇಕಾಗುತ್ತೆ. ಸೊ ಜಸ್ಟ್ ನಾಯಿ ತಂದು ಹಾಗೆ ಬಿಡ್ತಾರೆ, ಒಂದು 15 ದಿನ 1 ತಿಂಗಳಾದ್ರೂ ಅದನ್ನು ಕೇರ್ ಇರಲ್ಲ. ಅದು ಲಾಸ್ಟ್ ಸ್ಟೇಜಿಗೆ ಹೋಗುವಾಗ ನಮ್ಮ ಹತ್ರ ತಂದು ಏನಾದರೂ ಮಾಡಿ ಬದುಕಿಸಿ ಅಂತ, ಆ ರೀತಿ ಆದಾಗ ಏನು ಮಾಡೋಕ್ಕಾಗೋದಿಲ್ಲ. ಸೊ ಸಾಂಕ್ರಾಮಿಕ ರೋಗಗಳೇನಿದೆ ಅದು ತುಂಬಾ ಉಂಟು ಈಗ, ಅಂದ್ರೆ ಪಾರು ಆಗಿರ್ಬೋದು, ಮೆದುಳು ಜ್ವರ ಆಗಿರ್ಬೋದು, ಆ ರೀತಿಗಳು. ಸೊ ಆ ರೀತಿ ಕಾಯಿಲೆಯಿಂದ ನಾವು ಪ್ರೊಟೆಕ್ಷನ್ ಕೊಡಬೇಕಂದ್ರೆ ಒಂದು ವ್ಯಾಕ್ಸಿನೇಷನ್ ಮಾಡಬೇಕು. ಬೇಸಿಕ್ ನಾನು ಹೇಳೋದಿಷ್ಟೇ, ನೀವು ಏನು ಮಾಡೋದು ಬೇಡ, ಕರೆಕ್ಟಾಗಿ 3 ತಿಂಗಳಿಗೊಮ್ಮೆ ಹೊಟ್ಟೆ ಒಳದ ಔಷಧಿ ಕೊಟ್ಟು ವರ್ಷಕ್ಕೊಮ್ಮೆ ವ್ಯಾಕ್ಸಿನೇಷನ್ಸ್ ಮಾಡಿಸ್ಕೊಂಡ್ರೆ ಒಂದು 80% ಕಾಯಿಲೆಗಳು ಅದರಲ್ಲಿ ಕಡಿಮೆ ಆಗುತ್ತೆ. ಮೂರನೇದು ಫುಡ್ ಅತಿ ಮಸಾಲೆ ಆಗಿರುವಂಥದ್ದು. ನೀವು ಮೀನು ಸಾಂಬಾರ್ ಅಥವಾ ಚಿಕನ್ ಎಲ್ಲ ಮಾಡ್ತೀರಲ್ಲ, ಸೊ ಸಾಂಬಾರು ಆ ಪದಾರ್ಥ ಹಾಕ್ಬೇಡಿ, ಖಾಲಿ ನೀರಲ್ಲಿ ಬಾಯ್ಲ್ ಮಾಡಿ ಹಾಕಿ. ಕರ್ಡ್ ಕೊಡಿ ಡಾಗ್ಸಿಗೆ, ತುಂಬಾ ಒಳ್ಳೆಯದು. ಸ್ವಲ್ಪ ವೆಜಿಟೇಬಲ್ಸ್ ಎಲ್ಲ ಬಾಯ್ಲ್ ಮಾಡಿ ಕೊಡಿ, ಇಷ್ಟೇ ಸಾಕು.
ಎಕ್ಸ್ಟ್ರಾ ನೀವು ತುಂಬಾ ಕೇರ್ ಮಾಡಬೇಕು, ನೀವು ಪೆಡಿಗ್ರೇನೇ ಹಾಕಬೇಕು, ರಾಯಲ್ ಕೆನೇ ಹಾಕಿ ನಾಯಿನ ಸಾಕಬೇಕು, ಆ ರೀತಿ ಏನೂ ಇಲ್ಲ. ನಾರ್ಮಲ್ ಮನೆ ಫುಡ್ಡಲ್ಲೂ ತುಂಬ ಲೋ ಬಜೆಟ್ಸಲ್ಲೂ ಡಾಗ್ಸ್ನ ನಾವು ಮೇಂಟೈನ್ ಮಾಡ್ಬೋದು, ಬಟ್ ಅದಕ್ಕೆ ನಾವು ಸ್ವಲ್ಪ ಟೈಮ್ ಕೊಡಬೇಕಾಗತ್ತೆ ಅಷ್ಟೇ, ಮತ್ತೇನು. ಸೊ ರೆಗ್ಯುಲರ್ ಎಕ್ಸಸೈಸ್ ಮತ್ತೆ ಸಂಜೆ ಒಂದು ಸ್ವಲ್ಪ ಆಕ್ಟಿವಿಟಿ. ನೀವು ನಾಯಿ ಜೊತೆ ದಿನಕ್ಕೆ ಒಂದು ಅರ್ಧ ಗಂಟೆನಾದರೂ ಒಂದು ಟೈಮ್ ಸ್ಪೆಂಡ್ ಮಾಡಬೇಕು. ದಿನಕ್ಕೆ ಒಂದು ಸ್ವಲ್ಪ ಹೊತ್ತು ನಾಯಿದು ಕೂದಲನ್ನ ನಾವು ಗ್ರೂಮ್ ಮಾಡಬೇಕು, ಬಾಚ್ಬೇಕು. ಅದೊಂದು ಥಿಯರಿ ಹೇಳ್ತಾರೆ, ಎವ್ರಿ 5 to 10 minutes ಪರ್ ಡೇ ಅಟ್ಲೀಸ್ಟ್ ನಾವು ನಾಯಿನ ಗ್ರೂಮ್ ಮಾಡಿದಾಗ ನಮ್ದು ಮತ್ತು ನಾಯಿದು ಮಧ್ಯೆ ಬಾಂಡಿಂಗ್ ಜಾಸ್ತಿ ಆಗುತ್ತೆ. ಬಿಕಾಸ್ ಆ ಬಿಹೇವಿಯರ್ ನೀವು ನಾಯಿನ ಪೆಟ್ ಮಾಡ್ತಲ್ಲ, ಆ ಬಿಹೇವಿಯರ್ ಬಂದಾಗ ಆ ಒಂದು ಬಾಂಡಿಂಗ್ ಕ್ರಿಯೇಟ್ ಆಗುತ್ತೆ. ಸೊ ಅಟ್ಲೀಸ್ಟ್ 5 to 10 minutes. ಸೊ ಅವಾಗ ಏನಾಗುತ್ತೆ ಅಂದ್ರೆ ಅದರಲ್ಲಿರುವಂತಹ ಡೆಡ್ ಹೇರ್ಸ್ ಏನಿರ್ತದಲ್ಲ, ಆ ಹೇರ್ಸ್ ಕೂಡ ರಿಮೂವ್ ಆಗ್ತದೆ. ಡಾಗ್ ಇದು ಕೋಟ್ ಹೆಲ್ತ್ ಚೆನ್ನಾಗಿದೆ. ಸೊ ಓವರ್ ಆಲ್ ಒಳ್ಳೆ ಬೆನಿಫಿಟ್ ಆಗುತ್ತೆ. ಓಕೆ, ಸೊ ಎಂತ ಡೌಟ್ ಇದ್ರೆ ಇನ್ನೂ ಸಲ ನಿಮ್ಗೆ ಎಂತ ಕೇಳಲಿಕ್ಕಿದ್ರೆ ಕಮೆಂಟ್ ಹಾಕಿ. ಸೊ ಇದೊಂದು ಸೀರಿಯಸ್ ಮಾಡ್ತೇವೆ ಅವರೊಟ್ಟಿಗೆ. ಸೊ ಸರ್ ಯಾವಾಗ ಫ್ರೀ ಇರ್ತಾರೆ. ಈ ವಿಡಿಯೋ ನಾವು ಎಂಡ್ ಮಾಡ್ತಿದ್ದೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಸರ್ ತುಂಬ ಥ್ಯಾಂಕ್ಸ್ ನಿಮ್ಮ ಟೈಮ್ ಮತ್ತು ಇನ್ಫಾರ್ಮೇಷನಿಗೆ. ಸೊ ಅವರು ಫ್ರೀ ಆಗಿದ್ದು, ಸೊ ನಮಗೆ ಒಂದು ಟೈಮ್ ಸಿಕ್ಕಿತ್ತು. ಇದೊಂದು ಫಸ್ಟ್ ಟೈಮ್ ನಾನು ಹೀಗೆ ವಿಡಿಯೋ ಮಾಡೋದು. ಸೊ ಇದು ಇಂಟ್ರೆಸ್ಟಿಂಗ್ ಅಂತ ಎನಿಸಿದ್ರೆ ನಿಮ್ಮ ಫ್ರೆಂಡ್ಸಿಗೆ, ನಿಮ್ಮ ಫ್ಯಾಮಿಲಿ ಮೆಂಬರ್ಸಿಗೆ ಶೇರ್ ಮಾಡಿ. ಯಾರಿಗೆ ಪೆಟ್ ಲವರ್ಸ್ ಇದ್ದಾರೆ ಅವರಿಗೆ ಸಹ ಶೇರ್ ಮಾಡಿ. ಸೊ ಕಮೆಂಟ್ ಮಾಡಿ. ಮತ್ತು ಇಂಥದ್ದೇ ವಿಡಿಯೋಸಿಗೆ ಐಡಿಯಾಸ್ ಇದೆ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಇನ್ನು ನಾವು ನೆಕ್ಸ್ಟ್ ವಿಡಿಯೋಲಿ ಸಿಕ್ಕುವ. ಬೈ ಬೈ.